प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो. The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃ ಬಾಂಧವರಿಗೆ. ಇವತ್ತು ಮೇ ತಿಂಗಳ 31ನೆಯ ತಾರೀಕು ಭಾನುವಾರ. ಇವತ್ತಿನ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ನಿಮ್ಗೆಲ್ಲರಿಗೂ ಗೊತ್ತು, ನಮ್ಮ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ ಪ್ರತಿ ಭಾನುವಾರ 1ರಿಂದ 2 2RRR ಕ್ಷೇತ್ರದ 88.5 FM ತರಾಂಗಾಂತರದಲ್ಲಿ, ಅಂತರ್ಜಾಲದಲ್ಲಿ tunein.com ಇಲ್ಲ ನೀವು 2RRR ವೆಬ್ಸೈಟ್ಗೆ ಹೋದರೆ ಅಲ್ಲೂ ಕೂಡ ನೀವು ನಮ್ಮ ಕಾರ್ಯಕ್ರಮ ಕೇಳ್ಬೋದು. ಮೊಬೈಲ್ ಫೋನ್ ಟ್ಯಾಬ್ಲೆಟ್ಗಳಲ್ಲಿ ಸಿಂಪಲ್ ಆ್ಯಪ್ ಅಂತ ರೇಡಿಯೋ ಆ್ಯಪ್ಗಳಿದೆ, ಅದನ್ನು ನೀವು ಅದ್ರ ಮೂಲಕ ಕೂಡ ನಮ್ಮ ಕಾರ್ಯಕ್ರಮನ ಕೇಳಬಹುದು. ನಮ್ಮ ಕಾರ್ಯಕ್ರಮ ಮುಗಿದಾದ್ಮೇಲೆ ನಮ್ಮ ಪ್ರೋಗ್ರಾಮ್ ರೆಕಾರ್ಡಿಂಗ್ನ ನಾವು ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲೂ ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ. ನಿಮಗೆ ಯಾವಾಗ ಬಿಡುವಾಗುತ್ತೋ ಆವಾಗ ನಮ್ಮ ಕಾರ್ಯಕ್ರಮನ ನೀವು ಕೇಳ್ಬೋದು. ನಮ್ಮ ಕಾರ್ಯಕ್ರಮದ ಬೆಳವಣಿಗೆಗೆ ನಿಮ್ಮ ಅಭಿಪ್ರಾಯ, ಸಲಹೆ ಮತ್ತು ಟೀಕೆ ಬಹಳನೇ ಮುಖ್ಯ. ನೀವು ಸಿಡ್ನಿಯಿಂದ 98162777 ಇಲ್ಲ ಆಸ್ಟ್ರೇಲಿಯಾದ ಬೇರೆ ರಾಜ್ಯಗಳಿಂದ 0298162777 ಹಾಗೂ ಪ್ರಪಂಚದಾದ್ಯಂತ +61298162777ಗೆ ಫೋನ್ ಮಾಡಿ ನಮ್ಮ ಜೊತೆ ನೀವು ಮಾತಾಡ್ಬೋದು. ಅಲ್ಲದೆ ಫೇಸ್ಬುಕ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಪೇಜ್ಗಳಿದ್ದೇ ಇದೆ, ಅಲ್ಲಿ ಹೋದರೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಶ್ರೀ ರಾಜ್ ನಟರಾಜನ್ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್. ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಅದೇನೆ ನಿಮ್ಮ ಹೋದ ವಾರದ ಕಾರ್ಯಕ್ರಮನ ಕೇಳಿ ನನಗೆ ಬಹಳನೇ ಸಂತೋಷ ಆಯಿತು. ಅದರಿಂದ ಇವತ್ತು ನಾನು ಬಂದು ಅದರಲ್ಲಿ ಭಾಗವಹಿಸಿ ಮುಂದೆ ಬರುವಂಥ ಆ ಕಾರ್ಯಕ್ರಮದ ಬಗ್ಗೆ, ಎಂಚರ ಬಗ್ಗೆ ಕೇಳೋಣ, ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಿಮ್ಮಿಂದಾನೆ ಅಂತ ಅಂದ್ಬಿಟ್ಟು ಬಂದೆ ನಾನಿವತ್ತು. ಧನ್ಯವಾದಗಳು. ಬಹಳ ನಿಮಗೆ ನಾನು ಹೇಳಬೇಕು, ಅಭಿನಂದನೆಗಳನ್ನು ಹೇಳಬೇಕು. ನೀವು ಅದನ್ನು ಆ ಒಂದು ಅವ್ರು ಮಾಡ್ತಾ ಇರೋ ಕೆಲಸದ ಬಗ್ಗೆ ಅರಿವನ್ನು ನಮಗೆ ತಂದಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಧನ್ಯವಾದಗಳು ಸರ್. ಅದೇ ನಾನು ಹೇಳಿದ್ನಲ್ಲ, ನನಗದು ಇಟ್ಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅದೊಂದು ಸಬ್ಜೆಕ್ಟ್. ಯಾಕಂದರೆ ನಾವು ED360 ಗೇವ್ ಇಂಚರ ವಿಂಗ್ಸ್ ಫಾರ್ ಹರ್ ಡ್ರೀಮ್ಸ್ ಅಂತ, ಸೊ ಅದು ನಾವು ಕಾನ್ವರ್ಸೇಷನ್ ಮಾಡ್ತಿದ್ವಿ. ಆವಾಗ ಅದೇ ಅನ್ನಿಸ್ತು, ಇವಾಗ ಅವಳು ಇಂಚರ ಹೇಳ್ದಂಗೆ ಅಕಸ್ಮಾತ್ ED360 ಸಿಕ್ಕಿರಲಿಲ್ಲ ಅಂದರೆ ಅವಳು ಕಾಲೇಜ್ ಆಗಿರೋದು, ಅದಾದ್ಮೇಲೆ ಏನೋ ಮದುವೆ ಮಾಡಿಬಿಟ್ಟಿರೋರು. ಈಗ ಶಿ ವಾಂಟ್ಸ್ ಟು ಬಿ ಯಾವುದು ಏರ್ ಹೋಸ್ಟೆಸ್. ಅವರು ಶಶಿಕಾಂತ್ ಅವ್ರು ಹೇಳಿದಾಗ ಅದರಿಂದ ಇನ್ನೂ ಯು ಕ್ಯಾನ್ ಆಕ್ಚುಲಿ ಪ್ರೊಸೀಡ್ ಫರ್ದರ್, ಮೇ ಬಿ ಈವನ್ ಕನ್ಸಿಡರ್ ಬೀಯಿಂಗ್ ಪೈಲಟ್ ತರ. ಹೌದು. ಅದ್ರ ನನಗನ್ಸೋದು ಇದೇ ತರ, ನಾವು ಇಂಗ್ಲಿಷಲ್ಲಿ ಹೇಳೋದಾದ್ರೆ ಅನ್ಸಂಗ್ ಹೀರೋಸ್ ಇದ್ದಾರೆ ತುಂಬಾ ಜನ ನಮ್ಮ ಕರ್ನಾಟಕದಲ್ಲಿ, ಭಾರತದಲ್ಲಿ. ಅವ್ರು ಯಾರು ಹೆಸರಿಗೋಸ್ಕರವಾಗ್ಲಿ ಫೇಮ್ಗೋಸ್ಕರವಾಗಿ ಕೆಲಸ ಮಾಡಲ್ಲ. ಅಂಥವ್ರನ್ನ ನಾವು ಅವರ ಅರಿವನ್ನ ನಮ್ಮ ಜನಕ್ಕೆ ತರಬೇಕು, ನಮ್ಮ ಕೇಳಿಗರಿಗೆ ತರಬೇಕು. ನಾವು ವಿ ನೀಡ್ ಟು ಡ್ರಮ್ ಅಪ್ ಸಪೋರ್ಟ್. ಯಾಕಂದ್ರೆ ಇವತ್ತು ಭಾಗ 2 ಇಂಟರ್ವ್ಯೂ ಇದೆ, ಅದನ್ನ 2 ಅಂಕಣಾಗಿ ಬ್ರೇಕ್ ಮಾಡಿದ್ದೀವಿ. ಒಂದು ಮೊದಲನೇದಾಗಿ ಕೇಳೋಣ, ಅದಾದ್ಮೇಲೆ ಒಂದು ಬ್ರೇಕ್ ತಗೊಂಡು 2ನೇದು ಕೇಳೋಣ. ಅದರಲ್ಲಿ ಕೇಳೋದಾದ್ಮೇಲೆ ಇಟ್ ಇಸ್ ವೆರಿ ಇನ್ಸ್ಪೈರಿಂಗ್ ಸರ್. ಐ ಮೀನ್ ನಾವು ಕಷ್ಟಪಟ್ಟು ಭಾರತದಿಂದ ಇಲ್ಲಿ ಬಂದು ಇಲ್ಲಿ ಒಂದು ನಾವು ಜೀವನ ಕಟ್ಕೊಂಡಿದ್ದೀವಿ. ಸೊ ನಾವು ಅಷ್ಟೇ, ಐ ಥಿಂಕ್ ವಿ ನೀಡ್ ಟು ಕಾಂಟ್ರಿಬ್ಯೂಟ್ ಅಂಡ್ ಹೆಲ್ಪ್ ಅದರ್ಸ್ ರೈಸ್ ಅಪ್ ಫ್ರಮ್ ವೇರ್. ಹೌದು. ಈ ಕೇಳಿದವರು ಈ ಒಂದು ನೀವು ನಮ್ಮ ಕೇಳಿಗರಿಗೆ ತರ್ತಾ ಇರುವಂತಹ ಕಾರ್ಯಕ್ರಮವನ್ನು ಕೇಳಿದವರು ಸಹ ಎಚ್ಚೆತ್ತು ಮುಂದೆ ಒಂದು ಅವ್ರ ಕೈಲಾದಷ್ಟು ಸಹಾಯ. ಯಾಕೆಂತಂದ್ರೆ ನೀವು ಹೇಳ್ದಂಗೆ ನಾವೆಲ್ಲ ಸ್ವಲ್ಪ ಅದೃಷ್ಟವಂತರು ಅಂತಾನೆ ಹೇಳಬೇಕು. ಸೊ ಈಗ ED360ಯ ಶ್ರೀಮತಿ ಶೋಭಾ ಹಾಗೂ ಶ್ರೀಮತಿ ರಜನಿ ಅವ್ರ ಜೊತೆ ಮಾಡಿದ ವಿಶೇಷ ಸಂದರ್ಶನ 2 ಭಾಗಗಳಿದೆ. ಈಗ ಮೊದಲನೇ ಭಾಗ ಕೇಳೋಣ, ಬನ್ನಿ. ನಮಸ್ಕಾರ ಶೋಭಾ ಮತ್ತೆ ರಜನಿ ಅವ್ರಿಗೆ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಅಸ್. ಮೊದಲನೇದಾಗಿ ಇಂಚರ
SSLC ರಿಸಲ್ಟ್, ಐ ಥಿಂಕ್ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್. ನಿಮ್ಮ ಕಾಂಟ್ರಿಬ್ಯೂಷನ್ ಅದೊಂದೇ ಅಲ್ಲ, ನಿಮ್ಮ ಸಂಸ್ಥೆ ED 360 ಕಾಂಟ್ರಿಬ್ಯೂಷನ್ ಟು ಇಂಚರ ಹ್ಯಾಸ್ ಬೀನ್ ಅಮೇಸಿಂಗ್. ಕಂಗ್ರ್ಯಾಚುಲೇಷನ್ಸ್ ಮೊದಲನೇದಾಗಿ. ಥ್ಯಾಂಕ್ ಯು. ವಿ ಆರ್ ಆಲ್ ವೆರಿ ಪ್ರೌಡ್ ಆಫ್ ಹರ್. ತುಂಬಾನೇ ಹೆಮ್ಮೆಯ ವಿಷಯ ಅದು ನಮ್ಗೆ, ಇಂಚರ ಸಕ್ಸಸ್. ನಾನ್ ನಿಮ್ಗೆ ಮುಂಚೆನೆ ಹೇಳಿದೆ ಶೋಭಾ ಅವರೇ, ನೀವು ಅಂದ್ರೆ ED 360 ಗೇವ್ ಇಂಚರ ವಿಂಗ್ಸ್ ಫಾರ್ ಹರ್ ಡ್ರೀಮ್ಸ್ ಅಂತ. ಇದು ಮಾಡ್ತಿರೋದು ಫಸ್ಟ್ಲಿ ಇಟ್ಸ್ ಎ ನೋಬಲ್ ಕಾಸ್. ಸೆಕೆಂಡ್ಲಿ ನೀವು ಕರ್ನಾಟಕದ ಎಲ್ಲ ಸರ್ಕಾರಿ ಶಾಲೆಗಳನ್ನು ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇದು ಹೆಂಗ್ ಸ್ಟಾರ್ಟ್ ಆಯ್ತು? ಹೌ ಡಿಡ್ ED 360 as an idea start? So this ED 360 ಏನಾಯ್ತು ಅಂದ್ರೆ, ಇನಿಷಿಯಲಿ ಬಿಫೋರ್ ಸ್ಟಾರ್ಟಿಂಗ್ ದಿಸ್, ನಾನು ಶೋಭಾ ವಿ ವರ್ ವರ್ಕಿಂಗ್ ಫಾರ್ ಅ ಕಂಪನಿ ಕಾಲ್ಡ್ ಹಿಪ್ಪೋ ಕ್ಯಾಂಪಸ್ ಲರ್ನಿಂಗ್ ಸೆಂಟರ್ ಅಂತ. ಈ ಕಂಪನಿಯಲ್ಲಿ ನಾವು ಸ್ಕೂಲ್ಸ್ಗೆ ಕೆಲಸ ಮಾಡ್ತಾ ಇದ್ವಿ. ಲೈಕ್ ವಿ ಯೂಸ್ ಟು ಗೋ ಟು ಸ್ಕೂಲ್ಸ್, ಟ್ರೈನ್ ದ ಟೀಚರ್ಸ್, ಮಾನಿಟರ್ ದೇಮ್. ವಿ ವರ್ ಟಾರ್ಗೆಟಿಂಗ್ ದ APS ಸೆಗ್ಮೆಂಟ್ ಸ್ಕೂಲ್ಸ್. APS ಅಂದ್ರೆ ಅಫೋರ್ಡಬಲ್ ಪ್ರೈವೇಟ್ ಸ್ಕೂಲ್ಸ್. ಇದು ದೊಡ್ಡ ದೊಡ್ಡ ಸ್ಕೂಲ್ಸ್ ಅಲ್ಲ, ಹೈ ಫಂಡ್ ದೊಡ್ಡ ರಿಚ್ ಪೀಪಲ್ ಹೋಗೋ ಮಕ್ಕಳ ಸ್ಕೂಲ್ ಅಲ್ಲ. ಇಟ್ಸ್ ಅ ವೆರಿ ಸ್ಮಾಲ್ ಸ್ಕೂಲ್, ಆಟೋ ಡ್ರೈವರ್ಸ್, ಲಿಟಲ್ ಬೆಟರ್ ದೆನ್ ಗವರ್ಮೆಂಟ್ ಸ್ಕೂಲ್ಸ್, ಬೇಸಿಕ್ಲಿ ಎ ಪೇಯ್ಡ್ ಸ್ಕೂಲ್. ಆಯ್ತಾ? ಸೊ ಈ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಹೋಗ್ತಾ ಇದ್ದೆ, ಶೋಭಾ ಅಲ್ಲಿ ಮಂಗಳೂರಲ್ಲಿ ಹೋಗ್ತಾ ಇದ್ಲು. ಸೊ ಅವಾಗ ಏನಾಯ್ತು, ವಾಟ್ ವಿ ರಿಯಲೈಸ್ಡ್ ವಾಸ್ ಲೈಕ್ ವೆಲ್ ವಿ ಆರ್ ಟ್ರೈನಿಂಗ್ ದ ಟೀಚರ್ಸ್, ಬಿಕಾಸ್ ಅಲ್ಲಿ ಟೀಚರ್ಸ್ ಎಲ್ಲ ಅಷ್ಟು ಎಕ್ವಿಪ್ಡ್ ಇಲ್ಲ. ಇನ್ ದ ಸೆನ್ಸ್, ಆ ಚಿಕ್ಕ ಚಿಕ್ಕ ಸ್ಕೂಲು ಅವ್ರ ಫೀಸು ಕಮ್ಮಿ ಇರುತ್ತೆ. ಸೊ ದೇ ಕೆನಾಟ್ ಅಫೋರ್ಡ್ ಗುಡ್ ಟೀಚರ್ಸ್. ಸೊ ಅವ್ರೇನ್ ಮಾಡ್ತಿದ್ರು, ಕಮ್ಮಿ ಇರೋ ಟೀಚರ್ಸ್ ಎಲ್ಲ ತಗೊಳ್ಳೋರು, ಅವ್ರನ್ನ ನಾವು ಟ್ರೈನ್ ಮಾಡ್ತಾ ಇದ್ವಿ. ಟ್ರೈನ್ ಮಾಡ್ಬೇಕಾದ್ರೆ ನಮ್ಗೆ ಏನ್ ಅನ್ನಿಸ್ತು ಅಂದ್ರೆ, ಮತ್ತೆ ಮಕ್ಳ ಹತ್ರ ಇಂಟರಾಕ್ಟ್ ಮಾಡ್ತಾ ಇದ್ವಿ ನಾವು ತುಂಬಾ. ಯಾವಾಗ್ಲೂ ಮಕ್ಳ ಹತ್ರ ಸ್ಕೂಲ್ಗೆ ಹೋದಾಗೆಲ್ಲ ಮಕ್ಳ ಹತ್ರ ಮಾತಾಡ್ಬೇಕಾದ್ರೆ ವೆನ್ ವಿ ವುಡ್ ಟಾಕ್ ಟು ದೆಮ್, ಏನಾದ್ರು ಇಂಗ್ಲಿಷ್ ಅಲ್ಲಿ ಕೇಳಿದ್ರೆ ದೇ ವುಡ್ ನಾಟ್ ರಿಪ್ಲೈ ಟು ಅಸ್. ನಾಟ್ ಬಿಕಾಸ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಡೋಂಟ್ ನೋ ಟು ರಿಪ್ಲೈ, ಬಿಕಾಸ್ ಆಫ್ ದಿಸ್ ಲ್ಯಾಂಗ್ವೇಜ್ ಬ್ಯಾರಿಯರ್. ಅದೇ ಕ್ವಶನ್ ನೀವು ಕನ್ನಡಲ್ಲಿ ಕೇಳಿದ ತಕ್ಷಣ ಒಂದು ಕ್ವಶನ್ಗೆ 10 ಆನ್ಸರ್ ಹೇಳೋರು. Okay, so this we have seen across Bangalore and Mangalore and all the other sectors. Okay, then we realized that it is not about the children not speaking. They're very smart, very intelligent, but unfortunately ಅವ್ರಿಗೆ exposure ಇಲ್ಲ, language exposure ಇಲ್ಲ. ಆಯ್ತಾ? ಇದು paid schools, though it is for the lower segment, paid school. ಬಟ್ ಈ ಮಕ್ಳು ಹಿಂಗಿರ್ಬೇಕಾದ್ರೆ ನಮ್ಮ ಗವರ್ಮೆಂಟ್ ಶಾಲೆ ಮಕ್ಳು ಹೇಗಿರ್ಬೋದು ಅಂತ ವಿ ಥಾಟ್ ಅಬೌಟ್ ಇಟ್, ಸೊ ಅದಕ್ಕೆ ವೈ ಡೋಂಟ್ ವಿ ಗಿವ್ ದಮ್ ಅ ಪ್ಲಾಟ್ಫಾರ್ಮ್ ವೇರ್ ದೇ ವಿಲ್ ಗೆಟ್ ಎಕ್ಸ್ಪೋಜರ್ ಟು ಕ್ವಾಲಿಟಿ ಲ್ಯಾಂಗ್ವೇಜ್. So this is where the idea came up for us, for both of us. We quit our jobs on the same day, by the way. We started this, okay. First, initially, we didn't even register, okay. Just like that, we started. That was our pilot project, Bokapatna 3, Mangalore. So, and that, our Inchara is the first, student, a pilot project to student. So that is how this government school thing started for us. We started with one school, and today, touched more than 20 schools in the span of 3 years. That is how this journey started. Experience where, we were discussing this when we stood, how do we reach out to these children anta yochane ಮಾಡ್ತಾ ಇರುವಾಗಲೂ we were just thinking about APS schools. ಅದು paid English medium schools ಇತ್ತದು. It's like English medium school ಅಂತ ಟೈಟಲ್ ಇರುತ್ತೆ, ಬಟ್ ಒಳಗಡೆ ಸ್ಟೋರಿ ಲೈಕ್ ರಜನಿ ಹೇಳ್ದಂಗೆ ಕತೆ. None of them were able to speak fluently even one sentence. ಆವಾಗ when we were just discussing over the phone, my maid was just listening and she just says, ಅಕ್ಕ ನೀವೆಲ್ಲ ದೊಡ್ಡ ಶಾಲೆಗಳಿಗೆ ಹೋಗ್ತೀರಾ, ನಮ್ಮ ಶಾಲೆಗಳಿಗೆ ನಮ್ಮ ಮಕ್ಕಳೆಲ್ಲ ಬರೋ ಕಡೆ ನೀವು ಬರಲ್ಲ, ನಮ್ಮ ಮಕ್ಳಿಗೂ ಇಂಗ್ಲಿಷ್ ಕಲಿಸ್ಬೇಕು, ನಮ್ಮ ಮಕ್ಕಳೆಲ್ಲ ಗವರ್ಮೆಂಟ್ ಶಾಲೆಗೆ ಹೋಗ್ತೀರಾ, ನೀವು ಅಲ್ಲಿ ಕೂಡ ಮಾಡಿ ಅಕ್ಕ ಅಂತ ಹೇಳಿದ್ರು. ಸೊ ದಟ್ ಟೈಮ್ ಐ ರಿಯಲಿ ಫೆಲ್ಟ್ ಬ್ಯಾಡ್, ಬಿಕಾಸ್ ಇವರೆಲ್ಲ ಫಸ್ಟ್ ಜನರೇಷನ್ ಸ್ಕೂಲ್ ಗೋವರ್ಸ್, ಅವ್ರಿಗೆಲ್ಲ ಒಂದು ಆಸೆ ಇರುತ್ತೆ, ನಾವು ಕಲೀಲಿಲ್ಲ, ನಮ್ಮ ಮಕ್ಕಳು ಒಂದು ಇಂಗ್ಲಿಷ್ ಮೇಲೆ ಮಾತಾಡ್ಬೇಕು. ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹಾಕೋದಕ್ಕೆ ಅವ್ರ ಹತ್ರ ಇಕನಾಮಿಕಲಿ ದೇ ಡೋಂಟ್ ಹ್ಯಾವ್ ದಟ್ ಫೆಸಿಲಿಟಿ, ಅದಿಲ್ಲ. ಸೊ ಸರ್ಕಾರಿ ಶಾಲೆಯಲ್ಲೆಲ್ಲ ಫ್ರೀ ಆಗಿ ಸಿಗುತ್ತೆ, ಫೀಸ್ ಕಟ್ಬೇಕಂತಿಲ್ಲ ಅಂತ ಹಾಕ್ತಾರೆ. ಬಟ್ ಇದೊಂದು ಲ್ಯಾಂಗ್ವೇಜ್ ಆಸೆ ತುಂಬಾ ಇದೆ ಎಲ್ಲ ಪೇರೆಂಟ್ಸ್ ಗೆ, ನಮ್ಮ ಮಕ್ಕಳು ಇಂಗ್ಲಿಷ್ ಮಾತಾಡ್ಬೇಕು. ಸೊ ವೆನ್ ಶಿ ಸೆಡ್ ದಟ್, ಅಗೇನ್ ವಿ ಡಿಸ್ಕಸ್ಡ್ ವಿತ್ Rajni. I discussed and I said, Rajni, I think we need to step into a government school also and see ಅಲ್ಲಿದೇನ್ ಸ್ಟೋರಿ ಇದೆ, ಕ್ಯಾನ್ ವಿ ಡೂ ದಿಸ್ ದೇರ್ ಅಂತ ಹೇಳಿ, ನಾನ್ ಮನೆ ಹತ್ರ ಇರುವ ಶಾಲೆನೇ ಬೊಕ್ಕಪಟ್ನ ಸರ್ಕಾರಿ ಶಾಲೆ, ಅಲ್ಲಿ ಹೋಗಿ ಐ ಸಾ ವಾಟ್ ಇಸ್ ದ ಸ್ಟೇಟಸ್, ಹೇಗಿದೆ ಸ್ಕೂಲ್ಸ್. ಅಂಡ್ ಟು ಮೈ ಸರ್ಪ್ರೈಸ್ ತುಂಬಾನೇ ಚೆನ್ನಾಗಿತ್ತು. ದೇ ಹ್ಯಾಡ್ ವೆರಿ ಗುಡ್ ಡಿಜಿಟಲ್ ಎಕ್ವಿಪ್ಮೆಂಟ್ ಇತ್ತು, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲೆಲ್ಲ ಸ್ಕೂಲ್ಸ್ ನ. ಅದು ನೋಡಿ ವಿ ಜಸ್ಟ್ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್. ಅಂದ್ರೆ ಬ್ಯೂರೋಕ್ರಸಿ ನಿಮಗೆ ಯಾವ್ದು ಪ್ರಾಬ್ಲಮ್ ಆಗ್ಲಿಲ್ವಾ? ಇವಾಗ ನೀವು ಆಸ್ ಅನ್ ಇಂಡಿವಿಜುವಲ್ ಇಲ್ಲ ಒಂದು ಸಂಸ್ಥೆಯಾಗಿ ನೀವು ಹೋಗಿ ಗೌರ್ಮೆಂಟ್ ಶಾಲೆಯಲ್ಲಿ ನೀವು ಕೆಲಸ ಮಾಡ್ಬೇಕು ಅಂತಿದ್ದಾಗ ಏನು ಪ್ರಾಬ್ಲಮ್ ಆಗ್ಲಿಲ್ವಾ? ಏನೋ ಹರ್ಡಲ್ಸ್
ಯಾಕೆ ಬರ್ತಿದ್ದೀರಾ ಅಂತ? ಇನಿಷಿಯಲಿ ಬರ್ಲಿಲ್ಲ. ಇಲ್ಲಿ ಮಂಗಳೂರಲ್ಲಿ ನಾನು ಸ್ಟಾರ್ಟ್ ಮಾಡುವಾಗ ಇನ್ಫ್ಯಾಕ್ಟ್ ಪ್ರಿನ್ಸಿಪಲ್ಸ್ ಶಿ ವಾಸ್ ವೆರಿ ಸಪೋರ್ಟಿವ್. ಅವರೇ ಹೇಳಿದ್ರು, ಮ್ಯಾಮ್ ನಮ್ಮ ಹತ್ರ ಎಲ್ಲಾ ತರದ್ದು ಫೆಸಿಲಿಟೀಸ್ ಇದೆ, ನೀವು ಆನ್ಲೈನ್ ಅಲ್ಲಿ ಮಾಡಿದ್ರು ಕೂಡ ಮಾತ್ರ ನಿಮ್ಗೆ ಏನು ಫೀಸ್ ಕೊಡೋದಕ್ಕೆ ನಮ್ಗೆ ಆಗಲ್ಲ, ಮಕ್ಳ ಹತ್ರ ಏನು ಚಾರ್ಜ್ ಮಾಡಕ್ ಆಗಲ್ಲ, ನೀವು ಹೇಳ್ಕೊಡ್ತೀರಾ ಆದ್ರೆ ಪ್ಲೀಸ್ ನಮ್ಮ ಮಕ್ಳಿಗೂ ಒಂದು ಹೇಳ್ಕೊಡಿ ಅಂತ ಹೇಳಿದ್ರು. ಸೊ ದೆನ್ ಐ ರಿಯಲೈಸ್ಡ್ ಹೌದು, ವೆನ್ ವಿ ಹ್ಯಾವ್ ಗ್ರೌಂಡ್ ಸಪೋರ್ಟ್, ಪ್ರಿನ್ಸಿಪಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಡೋನರ್ಸ್ ಕೊಟ್ಟಿರುವಂತಹ ಸೆಟಪ್ ಇದೆ, ಪ್ರೊಜೆಕ್ಟರ್ಸ್ ಇದೆ, AV ರೂಮ್ಸ್ ಇದೆ, ಹಲವಾರು ಶಾಲೆಗಳಲ್ಲಿ ಇದೆ. ಸೊ ಆತರ ಯಾಕೆ ನಾವು ಸ್ಟಾರ್ಟ್ ಮಾಡಬಾರ್ದು ಸೊ ಅಂತ ಹೇಳಿ ಪೈಲಟ್ ಪ್ರಾಜೆಕ್ಟ್ ಫಸ್ಟ್ ಒಂದೇ ಸ್ಕೂಲಿಂದ, ಮಂಗಳೂರು ಸ್ಕೂಲಿಂದ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಒಂದು 40 ಮಕ್ಕಳು ಇದ್ರಷ್ಟೇ. ಅದು ಕೂಡ ವಿ ಡಿಡ್ಂಟ್ ಟೇಕ್ ಆಲ್ ದ ಚಿಲ್ಡ್ರನ್, ವಿ ಟುಕ್ ಓನ್ಲಿ 1 or 2 ಕ್ಲಾಸಸ್ ಅಷ್ಟೇ. ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದು 6th 7th ಇರೋ ಬ್ಯಾಚ್ ನ ಸ್ಟಾರ್ಟ್ ಮಾಡಿದ್ವಿ. ಗೋಯಿಂಗ್ ಫಾರ್ವರ್ಡ್ ಎಲ್ಲ ಅವ್ರು ಏನ್ ಮಾಡಿದ್ರು, ಬರೋ ಒಂದು ವರ್ಷ ಆದ್ಮೇಲೆ ಬೇರೆ ಪ್ರಿನ್ಸಿಪಲ್ ಜೊತೆ ಕನೆಕ್ಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಮ್ಮನ್ನ. ಮ್ಯಾಮ್ ಈ ಶಾಲೆಯಲ್ಲೂ ಮಾಡಿ, ಅವ್ರಿಗೆ ಬೇಕಂತ ಈ ಶಾಲೆಯಲ್ಲಿ ಮಾಡಿ. ಸೊ ಅವ್ರಿಗೆ ಅದು ಖುಷಿ ಆಯ್ತು ನೋಡುವಾಗ. ಈವೆಂಟ್ಸ್ ಪ್ರೋಗ್ರಾಮ್ಸ್ ಮಾಡಿದಾಗ ಮಕ್ಳು ಬಂದು ಸ್ಟೇಜ್ ಅಲ್ಲಿ ಮಾತಾಡ್ತಿರೋದನ್ನ ನೋಡಿ ಕಾರ್ಪೊರೇಟರ್ಸ್ ಆಗ್ಲಿ, ಡೋನರ್ಸ್ ಆಗ್ಲಿ, ಓಲ್ಡ್ ಸ್ಕೂಲ್ ಅಲುಮ್ನೈಸ್ ಆಗ್ಲಿ, ಅವ್ರು ಬಂದಾಗ ಎಲ್ಲರೂ ನೋಟಿಸ್ ಮಾಡ್ತಾ ಇದ್ರು. ಸೊ ವರ್ಡ್ ಆಫ್ ಮೌತ್ ಅಲ್ಲಿ ಸ್ಪ್ರೆಡ್ ಆಯ್ತು. ಅವಾಗ ನಮ್ಗೆ ಇನಿಷಿಯಲಿ ವಿ ವರ್ ಟೇಕಿಂಗ್ ಸ್ಮಾಲ್ ಬೇಬಿ ಸ್ಟೆಪ್ಸ್ ಅಲ್ವಾ, ಏನು ವಿ ಡಿಡ್ಂಟ್ ಟೇಕ್ ಅ ಹ್ಯೂಜ್ ನಂಬರ್, 1 ರಿಂದ 2, 3 ಶಾಲೆ ಆತರ ಸ್ಪ್ರೆಡ್ ಔಟ್ ಆದಾಗ ಲೇಟರ್ ಮ್ಯಾಮ್ ಕೂಡ ಹೇಳಿದ್ರು, ಮ್ಯಾಮ್ ನೀವು BO ಹತ್ರ ಮಾತಾಡಿ ಪರ್ಮಿಷನ್ ಲೆಟರ್ ನ ತಗೊಳ್ಳಿ, ಅದ್ ತಗೊಂಡ್ರೆ ನೀವೆಲ್ಲಾ ಸ್ಕೂಲ್ಸ್ ಗಳನ್ನ ಕವರ್ ಮಾಡ್ಕೋಬಹುದು, ಎಲ್ಲಾ ಕಡೆ ಹೋಗ್ಬಹುದು. ಸೊ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್ ಆಗ್ಲಿ, ಬ್ಲಾಕ್ ರಿಸೋರ್ಸ್ ಪರ್ಸನ್ಸ್ ಆಗ್ಲಿ ಬಂದು ಪ್ರೋಗ್ರಾಮ್ ನೋಡಿ ಅವರೇ ನಮ್ಗೆ ಸಜೆಸ್ಟ್ ಮಾಡ್ತಿದ್ರು, ಯು ಕ್ಯಾನ್ ಗೋ ಟು ದ ಆಫೀಸ್ ಅಂತ ಹೋಗಿ ಅಂತ ಒಂದು ಲೆಟರ್ ತಗೊಂಡ್ಬಿಟ್ರೆ. ಕೆಲವು ಸ್ಕೂಲ್ಸ್ ಅಲ್ಲಿ ಕೇಳಿದ್ರು, ಮ್ಯಾಮ್ ಲೆಟರ್ ತಗೊಂಡ್ ಬನ್ನಿ, ಎಸ್ಪೆಷಲಿ ಬೆಂಗಳೂರಲ್ಲಿ ಅಲ್ವಾ ರಶ್ಮಿ, ದಟ್ ಸ್ಟೋರಿ. Bangalore is much, they are very open to all these things. Bangalore ಸ್ವಲ್ಪ ಕಷ್ಟ, they don't entertain you much. Okay, they come up with their own issues like ನಮ್ದು ಸಿಲೆಬಸ್ ಮುಗಿಯಲ್ಲ, ನಮ್ಗೆ ಟೈಮ್ ಸಿಗಲ್ಲ, ನೀವೇ ಟೈಮ್ ತಗೊಂಡ್ಬಿಟ್ರೆ ನಾವ್ ಯಾವಾಗ ಮುಗಿಸ್ಬೇಕು, ಅದೆಲ್ಲ ತುಂಬಾ ಇಶ್ಯೂಸ್ ಬೆಂಗಳೂರಲ್ಲಿ ಇವಾಗ್ಲೂ ಇದೆ. ಮ್ಯಾಂಗ್ಳೂರ್ ಇಸ್ ಮಚ್ ಮೋರ್ ಬೆಟರ್ ದಟ್ ವೇ, ಸ್ಮಾಲರ್ ಟೌನ್ಸ್ ಅಂಡ್ ದೇ ಆರ್ ಮಚ್ ಮೋರ್ ಅಕಾಮಡೇಟಿವ್. ಅಬ್ಸಲ್ಯೂಟ್ಲಿ ಬೆಂಗಳೂರಲ್ಲಿ ಸ್ವಲ್ಪ ನಾವು ಕನ್ವಿನ್ಸ್ ಮಾಡ್ಬೇಕು. ಬಟ್ ಆದ್ರೆ ಒಂದ್ ಸ್ಕೂಲಲ್ಲಿ ಮಾಡದ್ಮೇಲೆ ಆಮೇಲೆ ಅದು ವೆನ್ ದೇ ಲೈಕ್ ಆ ಪ್ರೋಗ್ರಾಮ್ ಅಂಡ್ ದೇ ಸಿ ದ ರಿಸಲ್ಟ್ಸ್ ಆಫ್ ದ ಚಿಲ್ಡ್ರನ್, ಹೌ ದೇ ಚೇಂಜ್, ಅವಾಗ ಶುರು ಮಾಡ್ತಾರೆ, ಮ್ಯಾಮ್ ಇನ್ನೊಂದ್ ಸ್ಕೂಲು ಇದೆ ನಮ್ದು, ಅಲ್ಲೆಲ್ಲ ಇದೆ, ಸೆಟಪ್ ಎಲ್ಲ ಇದೆ, ಅಲ್ಲೂ ಮಾಡಿ ಅಂತ. ಅದ್ರ ಮಂಗಳೂರು ಅಷ್ಟು ದೇ ಆರ್ ನಾಟ್ ದಟ್ ಫ್ರೆಂಡ್ಲಿ. ಬ್ಯಾಂಗ್ಳೂರ್ ಬಟ್ ಎಲ್ಲ ಸಪೋರ್ಟ್ ಸಿಕ್ಕಿದೆ ನಮ್ಗೆ. ಬ್ಯಾಂಗ್ಳೂರ್ ಆಲ್ಸೋ ಒನ್ಸ್ ದೇ ಗಾಟ್ ಟು ನೋ ಇನ್ ಒನ್ ಸ್ಕೂಲ್, ಅವರಾಗಿ ದೇ ಟು ಗಿವ್ ಅಸ್ ದ ಕನೆಕ್ಟ್ಸ್ ವಿತ್ ಅದರ್ ಸ್ಕೂಲ್. ಸೊ ಆನ್ ಗ್ರೌಂಡ್ ಸಪೋರ್ಟ್ ನಮ್ಗೆ ಚೆನ್ನಾಗಿ ಸಿಕ್ಕಿದೆ. ಎಲ್ಲ ಟೀಚರ್ಸ್ ಆಗ್ಲಿ, ಪ್ರಿನ್ಸಿಪಲ್ಸ್ ಆಗ್ಲಿ ತುಂಬಾ ರಿಸೆಪ್ಟಿವ್ ಆಗಿ ಒಳ್ಳೆ ಮಾಡಿದ್ದಾರೆ ನಮ್ಗೆ. ಅದರ್ವೈಸ್ ವಿತೌಟ್ ದೇರ್ ಸಪೋರ್ಟ್ ಐ ಡೋಂಟ್ ಥಿಂಕ್ ವಿ ವರ್ ಏಬಲ್ ಟು ಮೂವ್ ಫ್ರಮ್ ಒನ್ ಸ್ಕೂಲ್ ಟು ಅನದರ್. ತುಂಬಾ ನೀವು ಹೇಳ್ದಂಗೆ ತುಂಬಾ ಹರ್ಡಲ್ಸ್ ಬಂದ್ಬಿಡ್ತಿತ್ತು. ಸೊ ಇದು ಅವರೇ ಆಗಿ ವೆಲ್ಕಮ್ ಮಾಡೋದ್ರಿಂದ ಅಫ್ಕೋರ್ಸ್ ಒಂದು ಪರ್ಮಿಷನ್ ಲೆಟರ್ ಅನ್ನೋದೊಂದು ಇರ್ಬೇಕು. ಅದಿದ್ರೆ ಅವ್ರಿಗೂ ಒಂದು ದೇ ಆರ್ ಆಲ್ಸೋ ವೆರಿ ಟೆನ್ಷನ್ ಇಲ್ಲ, ಮೇಡಮ್ ಯಾರಾದ್ರೂ ಚೆಕಿಂಗ್ ಮಾಡಕ್ ಬಂದ್ರೆ ನಮ್ಮ ಹತ್ರನೂ ಒಂದು ಲೆಟರ್ ಇದೆ, ಸೊ ನೀವು ಲೆಟರ್ ತಗೊಂಡ್ ಬಂದ್ಬಿಟ್ರೆ ನಾವು ಆರಾಮಾಗಿ ಮಾಡ್ಕೊಳ್ಳಿ ಅನ್ನೋದು. ಸೊ ದಟ್ ವಾಸ್ ದ ಓನ್ಲಿ ಥಿಂಗ್ ವಿ ಹ್ಯಾಡ್. ನೋ ಬಿಗ್ ಹರ್ಡಲ್ಸ್ ಎಸ್ ಸೋ ಫಾರ್. ಇವ್ರ ಪೇರೆಂಟ್ಸ್ ಇಂದ ಏನಾದ್ರು ಸಪೋರ್ಟ್ ಇರತ್ತಾ, ಇಲ್ಲ ಕೆಲವು ಪೇರೆಂಟ್ಸ್ ರೆಸಿಸ್ಟೆನ್ಸ್ ಇತ್ತಾ? ನೀವು ಇಲ್ಲ, ಪೇರೆಂಟ್ಸ್ ಕಡೆಯಿಂದ ನಾವು ಡಿಡ್ಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಅಂಡ್ ಔಟ್ ಆಫ್ ಸ್ಕೂಲ್ ಅವರ್ಸ್ ಮಾಡಿಲ್ಲ, ನಾವು ಸ್ಕೂಲ್ ಅವರ್ಸ್ ಅಲ್ಲೇ ಮಾಡಿದ್ವಿ. ಡ್ಯೂರಿಂಗ್ ಸ್ಕೂಲ್ ಅವರ್ಸ್ ನಮ್ ಕ್ಲಾಸಸ್ ನಡೆಯೋದು. ಸೊ ಇನಿಷಿಯಲಿ ಕ್ಲಾಸ್ ಶುರುಕ್ಕಿಂತ ಮುಂಚೆನೆ HM ಹತ್ರ ಮಾತಾಡ್ಕೊಂಡು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಂಡ್ ಬರ್ತೀವಿ. ಫಾರ್ ಎಕ್ಸಾಂಪಲ್ ಗ್ರೇಡ್ 4 3 days in a week, ಸೊ ಯಾವ ದಿವಸ ಬೇಕು ಮುಂಚೆನೆ ಅದೆಲ್ಲ ಪ್ಲಾನ್ ಆಗೋಗಿರುತ್ತೆ. ಅವ್ರ ಟೈಮ್ ಟೇಬಲ್ ಸೆಟ್ ಮಾಡ್ಬೇಕಾದ್ರೆ ನಮ್ದು ಸೆಟ್ ಮಾಡ್ಬಿಟ್ಟಿರ್ತಾರೆ. ಪೇರೆಂಟ್ಸ್ ಇಂದ ಪ್ರಾಬ್ಲಮ್ ಇಲ್ಲ. ಇನ್ಫ್ಯಾಕ್ಟ್ ದೇ ವೆಲ್ಕಮ್ಡ್ ಅಸ್ ಸೋ ಮಚ್. ಅವ್ರಿಗೊಂದು ಖುಷಿ, ಅವ್ರ ಮಕ್ಕಳು ಬಂದು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ದಾರೆ ಅಂದ್ರೆ ದಟ್ ಇಸ್ ಅ ನೆಕ್ಸ್ಟ್ ಲೆವೆಲ್ ಆಫ್ ಜಾಯ್ ದೇ ಹ್ಯಾಡ್. ಓಕೆ, ಅಂಡ್ ವಿ ಹ್ಯಾಡ್ ಮೆನಿ ಪೇರೆಂಟ್ಸ್ ಕಮ್ ಟು ಅಸ್ ಅಂಡ್ ಅಪ್ರೋಚಸ್ ಅಂಡ್ ಟೆಲ್, ಮ್ಯಾಮ್ ತುಂಬಾ ಥ್ಯಾಂಕ್ಸ್, ನೀವು ಬಂದ್ರಲ್ಲ ನಮ್ ಸ್ಕೂಲ್ಗೆ, ನನ್ ಮಗ ಕಲಿತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ನಮ್ಮ ಮನೇಲಿ ಯಾರು ಇಂಗ್ಲಿಷ್ ಮಾತಾಡಲ್ಲ ಮೇಡಮ್, ಇವನೇ ಫಸ್ಟ್ ಮಾತಾಡೋದು, ಇವಳೇ ಫಸ್ಟ್ ಮಾತಾಡೋದು. ಸೊ ದಟ್ ತುಂಬಾ ಟೆಸ್ಟಿಮೋನಿಯಲ್ಸ್ ಇದೆ ನಮ್ಮ ಹತ್ರ. ಬಹಳ ಖುಷಿ ಆಗುತ್ತೆ ಕೇಳುವಾಗ. ಪೇರೆಂಟ್ಸ್ ಓಡ್ ಬಂದು, ಬಿಕಾಸ್ the day we give a performance, children stage ಅಲ್ಲಿ ಪರ್ಫಾರ್ಮ್ ಮಾಡಿದಾಗ ಪೇರೆಂಟ್ಸ್ ನ ಇನ್ವೈಟ್ ಮಾಡೋದಕ್ಕೆ ಹೇಳೋದೇ ಅದಕ್ಕೋಸ್ಕರ. ಸೊ ಬಟ್ ಇಂತ ಈವೆಂಟ್ ಇದೆ, ಪ್ರೋಗ್ರಾಮ್ ಇದೆ ಅಂದ ತಕ್ಷಣ ಬಂದ್ ಕೂತ್ಕೊಂಡು ನೋಡ್ತಾರಲ್ಲ, ಅವ್ರ ಮಗು ಮೇಲೆ ಹೋಗ್ಬಿಟ್ಟು ಸ್ಟೇಜ್ ಅಲ್ಲಿ ಮಾತಾಡೋದು, ಅದೆಲ್ಲ ತುಂಬಾ ಖುಷಿ ಆಗಿದೆ ನಮ್ಗೆ. ಆ ಪೇರೆಂಟ್ಸ್ ಕಡೆಯಿಂದ ಆಕ್ಚುಲಿ ತುಂಬಾ ವೆಲ್ಕಮ್ಡ್ ಅಸ್. ತುಂಬಾನೇ ಖುಷಿ. ನೀವು ಹೇಳೋದು ಕೇಳಿಸ್ಕೊಂಡ್ರೆ ನನಗೆ ಅದು ತಾರೆ ಜಮೀನ್ ಪರ್ ನಾಕ ಬರ್ತಿದೆ. ಎಲ್ಲ ಪೇರೆಂಟ್ಸ್ ಎಲ್ಲ ಅದು ಎಷ್ಟು ಜನ ಹತ್ತಿರ್ತಾರ ಅವ್ರ ಮಕ್ಕಳನ್ನ ನೋಡಿ, ಇಲ್ಲ ತಾತಾಜಿ ಇರ್ಬೋದು, ಇಲ್ಲ ಅಬ್ಸಲ್ಯೂಟ್ಲಿ ಹತ್ರದ್ದು ದೂರನೇ ಬೇಡಮ್. ಐ ಮೇಡ್ ನಮ್ ಪಾಪ ನಮ್ ಹೌಸ್ ಹೆಲ್ಪ್ ಇದಾರೆ, ಅವರು ಅಷ್ಟೇ, ಹರ್ ಡಾಟರ್ಸ್ ಆಲ್ಸೋ ಸ್ಟಡಿ ಇನ್ ಗವರ್ಮೆಂಟ್ ಸ್ಕೂಲ್. ಅಲ್ಲಿ ಹೋಗಿ ನಾನು ಪ್ರೋಗ್ರಾಮ್ ಮಾಡಿದಾಗ ಆ ಮಕ್ಕಳು ಇಲ್ಲಿ ಮನೆಗ್ ಬಂದು ದೇ ಸ್ಪೀಕ್ ಟು ಮೀ ಇನ್ ಇಂಗ್ಲಿಷ್.
ಅವ್ರು ಬಂದ್ ಮಾತಾಡುವಾಗ ಶಿ ಫೀಲ್ ಸೋ ಗುಡ್. ಅವ್ರಿಗೆ ಏನ್ ಖುಷಿ ಗೊತ್ತಾ, ಅಕ್ಕ ನನ್ ಮಗಳು ಇದ್ ಮಾತಾಡ್ತಾ ಇರಲ್ಲ, ಇಂಗ್ಲಿಷ್ ಅಲ್ಲಿ ಮಾತಾಡ್ತಾಳೆ, ಕಲಿತಾಳೆ. ಸೊ ಬೋತ್ ಹರ್ ಡಾಟರ್ಸ್ ವೆನ್ ದೇ ಕಮ್ ಟು ಮೀ, ಅವ್ರು ಇಂಗ್ಲಿಷ್ ಅಲ್ಲೇ ಮಾತಾಡ್ತಾರೆ. ನಾವು ಕ್ಲಾಸ್ ಅಲ್ಲಿ ಏನ್ ಹೇಳ್ಕೊಡ್ತೀವಿ ಅದನ್ನೇ ದೇ ಕಮ್ ಅಂಡ್ ಕಮ್ಯುನಿಕೇಟ್. ಸೊ ಅದು ಖುಷಿ ಆಗುತ್ತೆ ನೋಡುವಾಗ. ಅಂಡ್ ದ ಜಾಯ್ ದ ಮದರ್ ಹ್ಯಾಸ್ ಸಿ ಹರ್ ಚಿಲ್ಡ್ರನ್ ಆರ್ ಲರ್ನಿಂಗ್. ತುಂಬಾ ಚೆನ್ನಾಗಿ ಕಲಿತಾ ಇದಾರಕ್ಕ ಮಾಡಿ ಅಂಡ್ ಆಲ್ಸೋ ನಮ್ಗೆ ಇಲ್ಲಿ ಏನಂದ್ರೆ ವೆರಿ ಕ್ಲೋಸ್, ಏನು ಅನ್ನೋನ್ ಪೀಪಲ್ ಏನಿಲ್ಲ. ಅರೌಂಡ್ ಮೈ ಸರೌಂಡಿಂಗ್ಸ್, ನನ್ನ ಹತ್ರ ಇರುವಂತ ಸರೌಂಡಿಂಗ್ಸ್ ಅಲ್ಲಿ ಇರೋ ಶಾಲೆಗಳನ್ನೆಲ್ಲ ನಾನು ಕವರ್ ಮಾಡಿದೀನಿ. ಸೊ ಇಲ್ಲಿ ಮಂಗಳೂರಲ್ಲಿ. ಸೊ ಅವ್ರ ಜನ ಎಲ್ಲ ವೆರಿ ಫೆಮಿಲಿಯರ್. ಸೊ ನಮ್ಗೆ ಗೊತ್ತಿರೋ ಜನನೇ, ಅವ್ರು ಬರ್ತಾರೆ ಹೋಗ್ತಾರೆ. ಸೊ ದೇ ನೋ ಒಂದ್ ಸ್ಕೂಲ್ ಅಲ್ಲಿ, ಒಂದ್ ಸರ್ಕಾರಿ ಶಾಲೆಯಲ್ಲಿ ತುಂಬಾ ಜನ ಹೊರಗಿಂದ ಬರ್ತಾರೆ ಟು ಗಿವ್ ಪ್ರೋಗ್ರಾಮ್ಸ್ ಇನ್ ದ ಸ್ಕೂಲ್. ಈಗ ಯೋಗ ಇನ್ಸ್ಟ್ರಕ್ಟರ್ಸ್ ಆಗ್ಲಿ, ಕಾರ್ಪೊರೇಟ್ಸ್ ಆಗ್ಲಿ, ತುಂಬಾ ಜನ ಈ ತರ ದೇ ಹ್ಯಾವ್ ಸಮ್ ಇನ್ವಾಲ್ವ್ಮೆಂಟ್ ಇನ್ ದ ಸ್ಕೂಲ್. ಸೊ ಇವರಿಗೆಲ್ಲ ನಮ್ ಬಗ್ಗೆ ಗೊತ್ತಾಗಿದೆ, ವರ್ಡ್ ಆಫ್ ಮೌತ್ ಆಗಿದೆ. ಸೊ ದಾಟ್ ವೇ ವಿ ಆರ್ ಸಾರ್ಟ್ ಆಫ್ ಖುಷಿ ಆಗುತ್ತೆ. ಮೆನಿ ಪೀಪಲ್ ಹ್ಯಾವ್ ಅಕ್ನಾಲೆಜ್ಡ್ ಅಂತ. ನೀವು ಈಗ 20 ಶಾಲೆಗಳು ಅಂದ್ರೆ ಈಗ ಕಳೆದ 3 ವರ್ಷದಲ್ಲೇ, ಸೊ ಎಷ್ಟು ಜನ ಸ್ಟೂಡೆಂಟ್ಸ್ ಹ್ಯಾವ್ ಬೀನ್ ಪಾರ್ಟ್ ಆಫ್ ನಿಮ್ ED 360 ಕರಿಕ್ಯುಲಮ್? ಅರೌಂಡ್ 1500 ಚಿಲ್ಡ್ರನ್ ಆಗಿದೆ ಆಲ್ಮೋಸ್ಟ್. ಈಗ ಸೇರ್ಸಿದ್ರೆ another this year again we are planning to add up 5 more schools, 20+ ಮಾಡ್ತಾ ಇದೀವಿ. ಸೊ ಅದರಲ್ಲಿ 1-2 ವರ್ಷ, 1.5 ವರ್ಷ ಪ್ರೋಗ್ರಾಮ್ ಆದ ಮೇಲೆ we move out from another school. 1-2 ವರ್ಷ ಆಗುತ್ತೆ ಪ್ರೋಗ್ರಾಮ್. ಒಂದಂದ್ರೆ 100 hours of English per year ನಾವು ಮಾಡಿದ್ರೆ 2 ವರ್ಷ ನಡೆಯುತ್ತೆ ಬಿಕಾಸ್ ಆಫ್ ದ ಹಾಲಿಡೇಸ್ ಅಂಡ್ ಬ್ರೇಕ್ಸ್ ಎಲ್ಲ ಸೇರಿ. ಸೊ ನಮ್ ಪೋರ್ಷನ್ಸ್ ನಾವು ಒಂದು ಕಂಪ್ಲೀಟ್ ಮಾಡ್ಬೇಕಾದ್ರೆ, ಫೌಂಡೇಶನ್ ಹಾಕ್ಬೇಕು ಅಂದ್ರೆ ಒಂದು 180 to 200 hours of English ಬೇಕು. That will run over 2 academic years. ಸೊ ಆಮೇಲೆ ನಾವು ಮೂವ್ ಔಟ್ ಫ್ರಮ್ ದ ಸ್ಕೂಲ್, ವಿಲ್ ಗೋ ಟು ಅನದರ್ ಸ್ಕೂಲ್. ಅಲ್ಲಿ ಬೇರೆ ಸ್ಕೂಲ್ಸ್ ನ ಆಡ್ ಮಾಡ್ಕೋತಾ ಇರ್ತೀವಿ. ಸೊ ಹಾಗೆ ಮಾಡಿ ದ ರೊಟೇಷನ್ ಕೀಪ್ಸ್ ಗೋಯಿಂಗ್ ಆನ್ ವಿತ್ ದ ನಂಬರ್ ಆಫ್ ಚಿಲ್ಡ್ರನ್, ಇಟ್ ಕೀಪ್ಸ್ ರೊಟೇಟಿಂಗ್. ಸೊ ಅಪ್ರಾಕ್ಸಿಮೇಟ್ಲಿ ಯು ಕ್ಯಾನ್ ಸೇ 2000 ಚಿಲ್ಡ್ರನ್ ಹತ್ರ ನಮ್ಮ ಹತ್ರ ಆಲ್ರೆಡಿ ವಂಡರ್ಫುಲ್. ಅಂದ್ರೆ ಅಷ್ಟು ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಫ್ಯಾಮಿಲಿಯಿಂದ ನಿಮಗೆ ಆಶೀರ್ವಾದಗಳಿದೆ. ವೆರಿ ಇನ್ಸ್ಪೈರಿಂಗ್. ಅದೇನೆ, ಅದು ಕೆಲಸ ಬಿಟ್ಬಿಟ್ಟು ಅವರು ಮಾಡ್ತಾ ಇದ್ದದ್ದು. ಇಬ್ರು ಒಂದೇ ದಿನ ಬಿಟ್ರಂತೆ. ಬಹಳನೇ ಆಶ್ಚರ್ಯ ಮತ್ತು ಸಂತೋಷ. ಈಗೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರಿಸೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalog of over 250,000 track titles to suit all your production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. What will you be doing on the night of Tuesday, the 11th of August, 2026? Well, probably the same thing as me, you and everyone else in Australia will be completing our census papers. The census is a snapshot of who we are and how we're changing, informing what we need now and into the future. The 2026 census night is Tuesday, the 11th of August, and every answer matters. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ED 360 ಶೋಭಾ ಹಾಗೂ ರಜನಿ ಅವರ ಇಂಟರ್ವ್ಯೂ ಭಾಗ 2 ಕೇಳೋಣ. ಈಗ ನೀವು ಅದೇ ಹೇಳಿದ್ರಿ, 2000 ವಿದ್ಯಾರ್ಥಿಗಳು ಇಂಪ್ಯಾಕ್ಟ್ ಆಗಿದ್ದಾರೆ, ಒಂದು 20 ಶಾಲೆ ಈಗ ನೀವು ಇನ್ಕ್ರೀಸ್ ಮಾಡ್ತಿದ್ದೀರಾ ಅಂತ. ನಿಮ್ಗೆ ರೆವೆನ್ಯೂ ಹೇಗೆ ಜನರೇಟ್ ಮಾಡ್ತಿದ್ದೀರಾ? ಇದಕ್ಕೆ ನಾವು ಮುಂಚೆ ಮಾತಾಡಿದಾಗ
ಇವಾಗ 2-3 ವರ್ಷದಿಂದ ಒಂದು 1,000 ರೂಪಾಯಿ ಒಂದು ವಿದ್ಯಾರ್ಥಿಗೆ 1 ವರ್ಷಕ್ಕೆ ಅಂತಿದ್ರೆ ಈಗ ಆಬ್ವಿಯಸ್ಲಿ ಜಾಸ್ತಿ ಆಗಿರಬಹುದು. ಅದ್ ಹೇಗ್ ಮಾಡ್ತೀರಾ? ಟೀಚರ್ಸ್ ಎಲ್ಲಿಂದ ಬರ್ತಾರೆ? ಹೌ ಡು ದೇ ಕಮ್ ಇನ್? ಏನು ಹೊರಗಡೆಯಿಂದ ನಿಮಗೆ ಸ್ಪಾನ್ಸರ್ಶಿಪ್ ಏನಾದ್ರು ಬರುತ್ತಾ? ಡೊನೇಷನ್ಸ್ ಬರುತ್ತಾ? ಹೇಳ್ತಾರಲ್ಲ, ಚಾರಿಟಿ ಬಿಗನ್ಸ್ ಅಟ್ ಹೋಮ್ ಅಂತ. So beg, borrow from our near and dear ones. That's what we did. Okay, initially, because that's how it started. Okay. So, and also ಮತ್ತೆ ನಮ್ಮ ಟ್ಯೂಟರ್ಸ್ ಕೂಡ, ನಮ್ಮ ಟ್ಯೂಟರ್ಸ್ ಆಲ್ ಓವರ್ ಇಂಡಿಯಾ ಇದ್ದಾರೆ, ಬರೀ ಬೆಂಗಳೂರು ಮಂಗಳೂರು ಅಲ್ಲ. ಬಿಕಾಸ್ ನೀವು ಮನೇಲಿ ಕುತ್ಕೊಂಡು ಹೇಳ್ಕೊಡೋದಲ್ವಾ. ಬಿಕಾಸ್ ಮತ್ತೆ ಇನ್ನೊಂದು ನಾನು ಹೇಳಿದ್ನಲ್ಲ, ವಿ ವಾಂಟ್ ಟು ಗಿವ್ ದಮ್ ಕ್ವಾಲಿಟಿ ಲ್ಯಾಂಗ್ವೇಜ್. ಸೊ ವಿ ಆಲ್ವೇಸ್ ಸ್ಪೀಕ್ ಅಪ್ ಲೇಡೀಸ್, and by the way ನಮ್ದು ಕಂಪ್ಲೀಟ್ಲಿ ವಿಮೆನ್ ಲೆಡ್. ತುಂಬಾ ವೆರಿ ಡೆಡಿಕೇಟೆಡ್, ಅಂಡ್ ಒನ್ಸ್ ಅತಿ ದೇ ಜಾಯ್ನ್ ಆರ್ English 360, they never quit. Even if they quit, they will go and come back for whatever personal reasons antalla. So they've also been very helpful, and we started our this thing money from our own family, friends. So far ನಮ್ಗೆ ಯಾವ್ದು ಇದು ಬಂದೆ ಮೇಜರ್ಲಿ ಯಾವ್ದು CSR funds ಯಾವ್ದು ಬಂದಿರಲಿಲ್ಲ, because we had to complete 3 years. Okay, which we did now. Okay, because we were not eligible for that. ಈಗ 3 years ಆಗಿದ್ದರಿಂದ now we are eligible for that. We can apply for CSR and other stuff and all that. Otherwise ಹಿಂಗೆ all family, friends, near ones ಹತ್ರ ಎಲ್ಲ ಮಾಡಿ ನಾವು ಮತ್ತೆ we side by side we work. We do other things. Shobha and I, we do teachers training ಮಾಡ್ತೀವಿ, ಮತ್ತೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಇದೆ for college students. ಓಕೆ, ಕಾಂಟೆಂಟ್ ರೈಟಿಂಗ್ ಮಾಡ್ತೀವಿ. ಸೊ ಅದ್ರಲ್ಲಿಂದ ಸ್ವಲ್ಪ ವಾಟ್ ಎವರ್ ದುಡ್ಡು ಬಂದ್ರು ಅದ್ರದ್ದು ಸ್ವಲ್ಪ ತೆಗೆದು ಇದಕ್ಕೆ ಹಾಕ್ತೀವಿ ನಾವು. ಸೊ ದಟ್ ಇಸ್ ವಾಟ್, ಅಲ್ಲಿಂದ ರೆವಿನ್ಯೂ ತೆಗೆದು ಇಲ್ಲಿ ಹಾಕ್ತೀವಿ. ಸೊ ದೆನ್ ಫ್ಯಾಮಿಲಿ ಫ್ರೆಂಡ್ಸ್ ಕೊಡ್ತಾರೆ. ಸೊ ದಿಸ್ ಇಸ್ ಹೌ ವಿ ಹ್ಯಾವ್ ಬಿನ್, ಬೈ ಗಾಡ್ಸ್ ಗ್ರೇಸ್ ವಿ ಹ್ಯಾವ್ ಮ್ಯಾನೇಜ್ ಟು ಕಮ್ ದಿಸ್ ಫಾರ್. ವಿ ಕವರ್ಡ್ 3 years. ಬಟ್ ಇನ್ನೊಂದು ಇದಕ್ಕೋಸ್ಕರ ನಮ್ ಟ್ಯೂಟರ್ಸ್ ಏನಾಗುತ್ತೆ, ವೈ ಯು ಸೆಡ್ ಇನಿಷಿಯಲಿ ವಿ ಡಿಡ್ ಅಟ್ 1,000 rupees ವೆನ್ ವಿ ಸ್ಟಾರ್ಟೆಡ್, ಅಂಡ್ ನಾವು ಡೆಫಿನೆಟ್ಲಿ ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ. ಕಾಸ್ಟ್ ಅಂತ ಹೇಳಲ್ಲ ನಾನು, ಬಿಕಾಸ್ ಓವರ್ ದ ಇಯರ್ಸ್ ವಾಟ್ ಹ್ಯಾಪನ್ಸ್ ಇಸ್ ದ ನಂಬರ್ ಆಫ್ ಚಿಲ್ಡ್ರನ್ ಹ್ಯಾವ್ ಇನ್ಕ್ರೀಸ್ಡ್. ಸೊ ದ ನಂಬರ್ ಆಫ್ ಬ್ಯಾಚಸ್ ಜಾಸ್ತಿ ಆಗಿದೆ. ನಂಬರ್ ಆಫ್ ಬ್ಯಾಚಸ್ ಜಾಸ್ತಿ ಅಂದ್ರೆ ಪರ್ ಬ್ಯಾಚ್ ಒಂದು ಟ್ಯೂಟರ್ ಬೇಕು ನಮ್ಗೆ. ಸೊ ಅಂತ ಬ್ಯಾಚ್ ಗಳಲ್ಲಿ ಇನ್ ಮಂತ್ ವಿ ಡೂ 12 ಇಂಗ್ಲಿಷ್ ಕ್ಲಾಸಸ್, ಅಂದ್ರೆ ವಾರಕ್ಕೆ 3 ಕ್ಲಾಸ್ ತಗೊಳ್ಳುವಾಗ, ಸೊ ಅಕಾರ್ಡಿಂಗ್ಲಿ ನಾವು ಅವ್ರಿಗೆ ಪರ್ ಕ್ಲಾಸ್ ಪೇ ಮಾಡುವಾಗ ಆಟೋಮ್ಯಾಟಿಕ್ಲಿ ದ ಕಾಸ್ಟ್ ಹಸ್ ಇನ್ಕ್ರೀಸ್ಡ್ ಅಷ್ಟೇ. ಬಿಕಾಸ್ ವಿ ಹ್ಯಾವ್ ಎಕ್ಸ್ಪ್ಯಾಂಡೆಡ್, ಸ್ಕೇಲ್ ಅಪ್ ಆಗಿದೆ, ನಂಬರ್ ಆಫ್ ಸ್ಕೂಲ್ಸ್ ಜಾಸ್ತಿ ಆಗಿದೆ, ಬ್ಯಾಚಸ್ ಜಾಸ್ತಿ ಆಗಿದೆ, ಮಕ್ಕಳು ಕಲಿಯೋದು ಜಾಸ್ತಿ ಆಗಿದೆ. ಸೊ 1:30 ರೇಷಿಯೋಲಿ ಹೇಳ್ಕೊಡ್ತೀವಿ. ದಟ್ ಇಸ್ ಒನ್ ಕಾಸ್ಟ್, ಶೋಭಾ. ಅಂಡ್ ವಿ ಆಲ್ಸೋ ಹ್ಯಾವ್ ದಿಸ್ ರೈಟ್. ಸೊ ಸಮ್ಟೈಮ್ಸ್ ಏನಾಗುತ್ತೆ, ಒಂದೊಂದು ಸ್ಕೂಲಲ್ಲಿ ಅವ್ರಿಗೆ ಆಸೆ ತುಂಬಾ ನಮ್ ಪ್ರೋಗ್ರಾಮ್ ಮಾಡ್ಲೇಬೇಕು ಅಂತ, ಬಟ್ ಅವ್ರಿಗೆ ಏನೋ ಚಿಕ್ಕದು ಒಂದು ಮೇ ಬಿ ಮೈಕ್ ಇಲ್ಲ, ಅವ್ರ ಸ್ಪೀಕರ್ ಇಲ್ಲ, ಮ್ಯಾಮ್ ನಮ್ಮ ಹತ್ರ ಇಂಟರ್ನೆಟ್ ಇಲ್ಲ ಅಂತ ಹೇಳ್ತಾರೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ನಾವ್ ಅದನ್ನ ಕಾಂಟ್ರಿಬ್ಯೂಟ್ ಮಾಡ್ತೀವಿ. ಓಕೆ, ಸಮ್ಟೈಮ್ಸ್ ನಮ್ ಟ್ಯೂಟರ್ಸ್ ಎಷ್ಟು ಚೆನ್ನಾಗಿದ್ದಾರೆ ಅಂದ್ರೆ ಅವ್ರು ಹೇಳ್ತಾರೆ, ರಜನಿ ವಾಟ್ ವಿಲ್ ಡೂ, ಐ ವಿಲ್ ಕಾಂಟ್ರಿಬ್ಯೂಟ್ ಸ್ಪೀಕರ್ ಟು ದ ಸ್ಕೂಲ್. ಓಕೆ, ಬಿಕಾಸ್ ಅವ್ರ ಅಲ್ಲೇ ಹೇಳ್ಕೊಡ್ತಾ ಇರ್ತಾರಲ್ಲ, ಅವ್ರಿಗೊಂದು ಆಸೆ, ಮಕ್ಳಿದ ಒಂದು ಇದು ರ್ಯಾಪ ಬೆಳೆಯುತ್ತೆ, ಪ್ರೀತಿ ಬೆಳೆಯುತ್ತೆ. ದೆನ್ ಸೇ ಓಕೆ ನಾನ್ ಮಾಡ್ತೀನಿ. ಸೊ ಆಲ್ ದೋಸ್ ಕಾಸ್ಟ್, ಬರೀ ಒಂದು ಮೈಕ್ ಸ್ಪೀಕರ್ಗೋಸ್ಕರ ಯಾಕೆ ಕ್ಲಾಸ್ ನಿಲ್ಸೋದು? ಲೆಟ್ ಅಸ್ ಡೂ ಇಟ್. ಮತ್ತೆ ನಿಮ್ಮ ಕರಿಕ್ಯುಲಮ್ ಮತ್ತು ಸ್ಟೇಟ್ ಸ್ಕೂಲ್ ಕರಿಕ್ಯುಲಮ್ಗೆ ಡಿಫರೆನ್ಸಸ್ ತುಂಬಾ ಇದೆಯಾ? ಇಲ್ಲ ಆರ್ ಯು ಲುಕಿಂಗ್ ಅಟ್ ಪ್ರಾಕ್ಟಿಕಲ್ ಇಂಗ್ಲಿಷ್ ತರ? ಸಿ ವಾಟ್ ವಿ ಆರ್ ಫೋಕಸಿಂಗ್ ರೈಟ್ ನೌ, ವಿ ಫಾಲೋ ದ LSRW ಮೆಥಡ್ ಅಂತ ಹೇಳ್ತಾರೆ. ಎನಿ ಲ್ಯಾಂಗ್ವೇಜ್ ಏನು ಹೇಳ್ಕೊಡ್ತೀವಲ್ಲ, ಅದು ಲಿಸ್ನಿಂಗ್, ಸ್ಪೀಕಿಂಗ್, ರೀಡಿಂಗ್ ಅಂಡ್ ರೈಟಿಂಗ್. ಇಟ್ಸ್ ಅ ವೆರಿ ಟ್ರೆಡಿಷನಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್. ಯಾವುದೇ ಆಗಿ ತಗೊಳ್ಳಿ, ನಮ್ ಭಾಷೆ ಕೂಡ ನಾವೇನು ಮಕ್ಕಳು ಹುಟ್ಟಿದಾಗ ಕಿಡ್ಸ್ ವಾಟ್ ವಿ ಸ್ಟಾರ್ಟ್ listening to the parents and we start imitating them. So this is a very traditional way. So we follow the same method, because what we have seen in these children ಅಂದ್ರೆ ಬರೀತಾರೆ, ಹೆಂಗೋ ಕಷ್ಟಪಟ್ಟು ಓದ್ತಾರೆ, ಬಟ್ ನೀವು ಸ್ಪಾಂಟೇನಿಯಸ್ ಆಗಿ ಮಾತಾಡಿ ಅಂದಾಗ ದಟ್ ಇಸ್ ವೇರ್ ದೇ ಆಗಲ್ಲ ಅವ್ರಿಗೆ. ದಟ್ ಇಸ್ ದ ಮೇಜರ್ ಇಶ್ಯೂ. ಸೊ ಅವರ್ ಮೇಜರ್ ಫೋಕಸ್ ಇಸ್ ಆನ್ ದೇರ್ ಲಿಸ್ನಿಂಗ್, ಸ್ಪೀಕಿಂಗ್. ರೀಡಿಂಗ್, ರೈಟಿಂಗ್ ಆಟೋಮ್ಯಾಟಿಕ್ಲಿ ಬೈ ಡಿಫಾಲ್ಟ್ ಬಂದ್ಬಿಡುತ್ತೆ, ನಥಿಂಗ್ ಟು ವರಿ ಅಬೌಟ್. ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು. ನೀವ್ ಏನಾದ್ರು ಕ್ವಶನ್ ಕೇಳಿ ಟಕ್ ಅಂತ ನೀವು ಆನ್ಸರ್ ಮಾಡಬೇಕು ಸ್ಪಾಂಟೇನಿಯಸ್ಲಿ. ವಾಟ್ ಇಸ್ ಇನ್ ಯೋರ್ ಬ್ರೈನ್ ಶುಡ್ ಕಮ್ ಥ್ರೂ ಯೋರ್, ಸೊ ದಟ್ ಅಲೈನ್ಮೆಂಟ್ ಶುಡ್ ಬಿ ದೇರ್. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಇದೇ ತರ ಮಾಡ್ತೀವಿ. ವೆರಿ ಸಿಂಪಲ್ ಮೆಥಡ್ ಆಗಿ ಹೇಳ್ಕೊಡ್ತೀವಿ, ವಿಚ್ ಇಸ್ ಡೆಫಿನೆಟ್ಲಿ ಅಲೈನ್ ಟು ದ ಸಿಲೆಬಸ್ ಆಲ್ಸೋ, ಬಿಕಾಸ್ ವಾಟ್ ವಿ ಆರ್ ಜಸ್ಟ್ ಮೇಕಿಂಗ್ ಎನ್ಹಾನ್ಸಿಂಗ್ ದೇರ್ English skills so that they can read the English textbook in the classroom. So our method is very simple. What we do is we'll show them a word, for example. Very pictures ತೋರಿಸ್ತೀವಿ ನಾವು. Okay, we'll teach them a particular word. ಆ ವರ್ಡ್ದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಹೇಳ್ಕೊಡ್ತೀವಿ. ಆಮೇಲೆ ಅದ್ರ ಮೀನಿಂಗ್ ಏನು ಅಂತ ಹೇಳ್ಕೊಡ್ತೀವಿ. ಸೊ ಇದೆರಡಾಯ್ತು. ಸೊ ದ ಚೈಲ್ಡ್ ನೋಸ್ ಒನ್ ನ್ಯೂ ಇಂಗ್ಲಿಷ್ ವರ್ಡ್ ಅಂಡ್ ಅದರದ್ದು ಮೀನಿಂಗು, ಅದು ಹೆಂಗೆ ಕರೆಕ್ಟ್ ಪ್ರೊನೌನ್ಸ್ ಮಾಡೋದು ಅದು ಗೊತ್ತು. ಈಗ ಆ ವರ್ಡ್ ಇಟ್ಕೊಂಡು ಏನ್ ಮಾಡ್ಬೇಕು, ಅದನ್ನ ನೀವು ಸೆಂಟೆನ್ಸ್ ಅಲ್ಲಿ ಹಾಕ್ಬೇಕು.
ರೈಟ್. ಸೊ ಅದ ಸೆಂಟೆನ್ಸ್ ಅಲ್ಲಿ ಹಾಕಿದಾಗ ನಾವು ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಡ್ತೀವಿ. ಸೆಂಟೆನ್ಸ್ ಸ್ಟ್ರಕ್ಚರ್ ಹೇಳ್ಕೊಟ್ಟಾಗ ನಾವು ಗ್ರಾಮರ್ ಅಂತ ಹೇಳ್ಕೊಡಲ್ಲ, ನಾವು ಪ್ರೆಸೆಂಟ್ ಪಾಸ್ಟ್ ಏನು ಹೇಳ್ಕೊಡಲ್ಲ. ವಿಲ್ ಜಸ್ಟ್ ಕರೆಕ್ಟ್ ದಿಸ್ ಸೆಂಟೆನ್ಸ್, ಗ್ರಾಮ್ಯಾಟಿಕಲಿ ಕರೆಕ್ಟ್ ಸೆಂಟೆನ್ಸ್ ಹೇಳ್ಕೊಡ್ತೀವಿ. ಸೊ ಈ ಮೆಥಡ್ ಅಲ್ಲಿ ಹೋಗ್ತೀವಿ. ಈ ಮೆಥಡ್ ಅಲ್ಲಿ ಹೋದಾಗ ಕಂಪ್ಲೀಟ್ ಗ್ರಾಮರ್ ಇಸ್ ಟೇಕನ್ ಕೇರ್ ಆಫ್. ಸೊ ಬೈ ದ ಟೈಮ್ ಶೋಭಾ ಹೇಳ್ದಂಗೆ 180 ಲೆಸನ್ಸ್ ಇದೆ ನಮ್ಗೆ. ಅಷ್ಟು ಲೆಸನ್ಸ್ ನಾವು ಮುಗಿಸಿದ್ರೆ ಒನ್ ಪೀಪಲ್ ಟು ರೀಡ್ ಸ್ಟೋರಿ ಬುಕ್, ಟೆಕ್ಸ್ಟ್ ಬುಕ್ಸ್ ಆರ್ ಎನಿಥಿಂಗ್ ವೆರಿ ವೆರಿ ಈಸಿಲಿ. ವಂಡರ್ಫುಲ್. ಆಮೇಲೆ ನಿಮ್ಮ ಸಕ್ಸಸ್ ಸ್ಟೋರೀಸ್ ಆಬ್ವಿಯಸ್ಲಿ ನಾವು ಇಂಚರ ನೋಡಿದೀವಿ, ಅಂಡ್ ಐ ಆಮ್ ಶ್ಯೂರ್ ಬಿಹೈಂಡ್ ದ ಸೀನ್ಸ್ ಸೆವೆರಲ್ ಅದರ್ ಕಿಡ್ಸ್ ಫಾರ್ ಆನ್ ದ ರೈಸ್ ತರ. ಡೆಫಿನೆಟ್ಲಿ ದೇರ್ ಆರ್ ಲಾಟ್ಸ್ ಆಫ್ ದೆಮ್. ತುಂಬಾ ಇದ್ದಾರೆ. ಒಂದೊಂದು ಸ್ಕೂಲಲ್ಲಿ ಒಂದೊಂದು ಸ್ವಲ್ಪ ಇಫ್ ಯು ಹ್ಯಾಂಡ್ ಪಿಕ್ ದೆಮ್ ಸಿಗ್ತಾರೆ ತುಂಬಾ ಮಕ್ಕಳು. ಬಟ್ ಓವರ್ ಆಲ್ ದ ಹೋಲ್ ಕ್ಲಾಸ್ ಇಸ್ ಲರ್ನಿಂಗ್. ಎಲ್ಲಾ ಕ್ಲಾಸ್ ಕಲ್ತ ಮೇಲೆ ಅವ್ರ ಜೊತೆ ಈ ತರ ಹ್ಯಾಂಡ್ ಪಿಕ್ ಮಾಡಿ ಒಂದ್ ಸ್ವಲ್ಪ ಮಕ್ಳಿದ್ದಾರೆ ಹೂ ರಿಯಲಿ ಶೋ ಲಾಟ್ ಆಫ್ ಇಂಟ್ರೆಸ್ಟ್. ಆ ಮಕ್ಕಳದು ಇಂಟ್ರೆಸ್ಟ್ ನೋಡಿ ನಮ್ಗೆ ಖುಷಿ ಆಗುತ್ತೆ, ಅಯ್ಯೋ ನಾವು ಮಾಡೋ ಪ್ರೋಗ್ರಾಮ್ ಒಂದ್ ಸಾರ್ಥಕ ಆಯ್ತು ಅಂತ ಹೇಳಿ. ಸೊ ಯು ಕ್ಯಾನ್ ಹ್ಯಾಂಡ್ ಪಿಕ್ ದೋಸ್ ಚಿಲ್ಡ್ರನ್ ಅಂಡ್ ದೇ ಕಮ್ ಬ್ಯಾಕ್ ಟು ದ ಸ್ಕೂಲ್ ಅಂಡ್ ದೇ ಆಲ್ಸೋ ಮೆನ್ಷನ್ ದಟ್ ದೇ ಆರ್ ಥ್ಯಾಂಕ್ಫುಲ್ ಫಾರ್ ದಿಸ್ ಪ್ರೋಗ್ರಾಮ್ ಸಿಕ್ಕಿರೋದ್ರಿಂದ ಖುಷಿ ಆಗ್ತಾ ಇದೆ ಮ್ಯಾಮ್, ಇನ್ನೂ ನಡೆಸ್ತಾ ಇದ್ದೀರಾ. ಬಿಕಾಸ್ ಎಲ್ಲ ಇದು ಲೋವರ್ ಪ್ರೈಮರಿ ಸ್ಕೂಲ್ಸ್ ನಾವು ಮಾಡ್ತಾ ಇರೋದು. ಗವರ್ಮೆಂಟ್ ಲೋವರ್ ಪ್ರೈಮರಿ ಅಂದ್ರೆ ಒಂದು 8th ಸ್ಟ್ಯಾಂಡರ್ಡ್ ತನಕ ಇರುತ್ತೆ. After that they have to go to higher primary ಅಂದ್ರೆ 8th standard ತನಕ ಇರುತ್ತೆ. Then they move to high school. ಕೆಲವು ಕಡೆ ಹೈ ಸ್ಕೂಲ್ ಇರುತ್ತೆ, ಅದರ್ವೈಸ್ they have to move out to a different campus, ಬೇರೆ ಕಡೆ ಹೋಗ್ತಾರೆ. ಕೆಲವು ಮಕ್ಕಳಿಗೆ ತುಂಬಾ ಸಿಗ್ಲಿಲ್ಲ ಬಿಕಾಸ್ they were on the verge of moving, ಔಟ್ ಗೋಯಿಂಗ್ ಸ್ಟೂಡೆಂಟ್ ಬ್ಯಾಚ್ ಇತ್ತು, ಅವ್ರಿಗೆ ಜಾಸ್ತಿ ಸಿಗಲ್ಲ, ಅವ್ರ ಮೂವ್ ಔಟ್ ಆಗ್ತಾರೆ. ಪಾಪ ಇನ್ನೊಂದ್ ಮಕ್ಕಳು 4th 5th ಇಂದ ಜಾಯ್ನ್ ಆದ್ರೆ ಅವ್ರಿಗೆ ಕಂಪ್ಲೀಟ್ 1-2 ವರ್ಷ ಪ್ರೋಗ್ರಾಮ್ ಸಿಗುತ್ತೆ. ಸೊ ಇಂತ ಒಂದೊಂದು ಇಂಚರ ಎಲ್ಲಾ ಸ್ಕೂಲ್ಸ್ ಅಲ್ಲಿ ಇದ್ದಾರೆ. ಮಹೇಶ್, ವಾಟ್ ಐ ವುಡ್ ಲೈಕ್ ಟು ಸೇ ಇಸ್ Inchara is why ED360 exist ಅಂತೀವಲ್ಲ. And another Inchara is waiting for us there. So definitely ಇಂದ ಒಂದೊಂದು ಇಂಚರ ಒಂದೊಂದು ಶಾಲೆಯಲ್ಲಿ ಇದ್ದಾರೆ. ಇಂಚರ ಅಂತ ಒಂದು ಗರ್ಲ್ ಚೈಲ್ಡ್ ಮಾತ್ರ ಹೇಳಲ್ಲ, ದೇರ್ ಆರ್ ಬಾಯ್ಸ್ ಆಲ್ಸೋ, ವಂಡರ್ಫುಲ್ ಬಾಯ್ಸ್. ಕೆಲವರು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಕಲಿತಾ ಇದ್ದಾರೆ. ಸೊ ಯು ಮೈಟ್ ಬಿ ಸರ್ಪ್ರೈಸ್ಡ್. ಇವಾಗ ನಮ್ಗೆ ಸಾಧಾರಣ ಒಂದು 50,000 ಶಾಲೆ ಇದೆ ಕರ್ನಾಟಕ ಫುಲ್ ಕವರ್ ಮಾಡ್ಬೇಕಾದ್ರೆ. 31 ಡಿಸ್ಟ್ರಿಕ್ಟ್ ಅಲ್ಲಿ ಒಂದು 50,000 ಸ್ಕೂಲ್ಸ್, ಗವರ್ಮೆಂಟ್ ಸ್ಕೂಲ್ಸ್ ಅದೇ. ಅಂಡ್ ಇನ್ ದಟ್ ಒಂದು 50-55 ಲಕ್ಷ ಮಕ್ಕಳು ಕಲಿತಾ ಇದಾರೆ ಅಲ್ಲಿ. ಸೊ ಆ ನಂಬರ್ ರೀಚ್ ಆಗ್ಬೇಕಾದ್ರೆ ಇಟ್ ಇಸ್ ಬಟ್ ಏನಿದೆ, ಟಾರ್ಗೆಟ್ ಇದೆ. ತುಂಬಾ ಖುಷಿ ಆಗಿದೆ ವಿ ಆರ್ ಏಬಲ್ ಟು ಕವರ್ ಅವರ್ ಸ್ಟೇಟ್. ಸೊ ನಮ್ ಸ್ಟೇಟ್ ಇಂದ ಸ್ಟಾರ್ಟ್ ಮಾಡಿದೀವಿ, ನಮ್ಮ ಊರಿಂದ ಸ್ಟಾರ್ಟ್ ಮಾಡಿದೀವಿ, ಒಂದೊಂದೇ ಡಿಸ್ಟ್ರಿಕ್ಟ್ ನ ಕವರ್ ಮಾಡೋಣ ಅಂತ. ಬ್ಯಾಂಗ್ಳೂರ್ ಆಯ್ತು, ಮ್ಯಾಂಗ್ಳೂರು, ಮತ್ತೆ ಈಗ ಉಡುಪಿಯಲ್ಲಿ ಕೂಡ ಸ್ಕೂಲ್ ಇದೆ ನಮ್ದು. ಸೊ 3 ಡಿಸ್ಟ್ರಿಕ್ಟ್ಸ್ ಕವರ್ ಆಗಿದೆ. ಈಗ ಇನ್ನೊಂದು ಡಿಸ್ಟ್ರಿಕ್ಟ್, ಹಾಗೆ ಒಂದೊಂದೇ ಡಿಸ್ಟ್ರಿಕ್ಟ್ಸ್ ನ ಆಡ್ ಅಪ್ ಮಾಡ್ತಾ ಹೋಗೋಣ. ಫ್ಯೂ ಸ್ಕೂಲ್ಸ್ ಇನ್ ಈಚ್ ಡಿಸ್ಟ್ರಿಕ್ಟ್. ಎಲ್ಲಾ ಕವರ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಲೈಕ್ 55 lakh ಚಿಲ್ಡ್ರನ್ ಅದೇ. ಬಟ್ ಮೇ ಬಿ ಥಿಂಗ್ಸ್ ವರ್ಕ್ ಔಟ್, ಹೇಳ್ತೀವಿ, ಲೈಕ್ ಯೂನಿವರ್ಸ್ ಅಲೈನ್ಸ್ ವಿತ್ ಅಸ್, ಪ್ರಾಬಬ್ಲಿ. ಈಗ ನಮ್ಮ 2RRR ಸಿಡ್ನಿ ಕನ್ನಡ ವಾಣಿ ಬಾನುಲಿ ಕಾರ್ಯಕ್ರಮದ ಕೆಳಗರು ಅವರು ಹೇಗೆ ನಿಮ್ಗೆ ಹೆಲ್ಪ್ ಮಾಡ್ಬೋದು? ಇವಾಗ ಫಾರ್ ಎಕ್ಸಾಂಪಲ್ ಇಂಡಿಯಾಲಿ ನಿಮ್ಗೆ ಟ್ಯೂಟರಿಂಗ್ ನೀವು ಹೇಳಿದ್ರಿ ಬರೀ ಲೇಡೀಸ್ ಮಾತ್ರ ಅಂತ, ಆತರ ಆಪ್ಷನ್ಸ್ ಇದೆಯಾ? ಮತ್ತೆ ಮಾನಿಟರಿಲಿ ಹೆಂಗೆ ನಿಮ್ಗೆ ಮಾಡ್ಬೋದು? ಅಂಡ್ ನೀವು ಹೇಳಿದ್ರಿ 3 ವರ್ಷ ಆಯ್ತು ಅಂತ. ಸೊ ಯಾವ್ದಾರು ಒಂದು ಚಾರಿಟಿ ಆರ್ಗನೈಸೇಷನ್ ಇದ್ರೆ ವಿಲ್ ದೇ ಬಿ ಏಬಲ್ ಟು ಹೆಲ್ಪ್ ಯು? ಹೌ ಕ್ಯಾನ್ ದೇ ಹೆಲ್ಪ್ ಯು, ಆರ್ ಹೌ ಕ್ಯಾನ್ ಅವರ್ ಲಿಸನರ್ಸ್ ಹೆಲ್ಪ್ ಯು? Tutors can join us from anywhere. Tutors ನಮ್ಗೆ ಇವಾಗ ಕೂಡ ಇಂಟರ್ನ್ಯಾಷನಲ್. We already have one from Perth. Perth in the Australia, Perth in the as one teacher, one Kannadiga from Karnataka only. 1 year full complete ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಪಾಠ ಮಾಡಿದ್ದಾರೆ ಅಂದ್ರೆ out of her busy schedule, like mention Anu Srinivasi, she is from Perth. She has taken up the class from there. ಮತ್ತೆ ಕೆಲವರು ಅಬುದಾಬಿಯಿಂದ ಮಾಡಿದ್ದಾರೆ, ಕೆಲವರು ಸಿಂಗಾಪುರ್ ಇಂದ ಒಂದು ಸ್ಟೂಡೆಂಟ್ ಇದೆ. she completed 1 or 2 years, 1.5 ವರ್ಷ ಮಾಡಿದ್ದಾರೆ until she moved into a university in Australia. So ಇಂಥವರೆಲ್ಲ ಸೇರಿ ಕ್ಲಾಸ್ ಮಾಡಿದ್ದಾರೆ international level. Anywhere, if you have the time to spare for 1 hour in a day, you can take up a class. Please connect with us. We require more and more tutors. Namge volunteers, yes, makkala now reach out agbodu. So ee tutors anywhere from any part of the world, please connect with us. If you have 1 hour time and if you believe in such an initiative, ನೀವು ಜಾಯಿನ್ ಆಗ್ಬೋದು. ನಮ್ಗೆ ಕರಿಕ್ಯುಲಮ್ ನಮ್ದೇ ಇದೆ, ನಾವು ಟ್ರೈನ್ ಮಾಡ್ತೀವಿ. ಇಟ್ಸ್ ವೆರಿ ಸಿಂಪಲ್ ಅಂಡ್ ಆರಾಮ್ಸೆ ಮಾಡ್ಬೋದು, ಮನೇಲಿ ಕುತ್ಕೊಂಡು ಮಾಡ್ಬೋದು. ಅಫ್ಕೋರ್ಸ್ ನಮ್ ಟೈಮ್ ಝೋನ್ ಮ್ಯಾಚ್ ಆಗ್ಬೇಕು ಇಂಡಿಯನ್ ಸ್ಕೂಲ್ ಟೈಮ್. ಸೊ ಇದ್ರಲ್ಲಿ ಮ್ಯಾಚ್ ಆದ್ರೆ ಎನಿಬಡಿ ಕ್ಯಾನ್ ಜಾಯಿನ್ ಫಾರ್ ಎನಿವೇರ್. And with respect to contribution, anyone can contribute. ನಮ್ದು ರಿಜಿಸ್ಟರ್ಡ್ ಟ್ರಸ್ಟ್ ಇದೆ, ಮತ್ತೆ ETG ಬೆನಿಫಿಟ್ಸ್ ಕೂಡ ಇದೆ. ಸೊ ನಮ್ಮ ಟ್ರಸ್ಟ್ ಗೆ ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡಬಹುದು. ಎನಿವೇರ್ someone from India. We have some NRI friends also who contribute using the Indian accounts. ನೀವು ಕೇಳ್ದಂಗೆ ಆರ್ಗನೈಸೇಷನ್ ಟು ಆರ್ಗನೈಸೇಷನ್ ಗೆ ನಮ್ಗೆ FCRA ರಿಜಿಸ್ಟ್ರೇಷನ್ ಆಗ್ಬೇಕು, which is to accept foreign funds. ಅದಕ್ಕೆ ನಾವು ಅಪ್ಲೈ ಮಾಡ್ತಾ ಇದೀವಿ. Hopefully by next year we should have that. Once we are registered, then we can take from organizations outside India as well. ಇನ್ನೇನಾರು ಇತ್ತಾ ಕ್ಲೋಸಿಂಗ್ ಮೆಸೇಜಸ್ ನಮ್ಮ ಕೇಳಿಗರಿಗೆ? ಕ್ಲೋಸಿಂಗ್ ಅಂದ್ರೆ ಲೈಕ್ ಐ ಟೋಲ್ಡ್ ಯು ಸೆಡ್ ನೋಬಲ್ ಕಾಸ್. ನೀವು ಸ್ಟಾರ್ಟ್ ಮಾಡಿದಾಗ ಹೇಳಿದ್ರಿ ಇಟ್ಸ್ ಅ ನೋಬಲ್ ಕಾಸ್. ಈ ನೋಬಲ್ ಕಾಸ್ ಬರೀ ನಾನು ರಜನಿ ಮತ್ತೆ ನಾನ್ ಸೇರಿ ಮಾಡಿದ್ದಲ್ಲ. ಐ ಡೋಂಟ್ ನೋ, ಇಟ್ ವಾಸ್ ಅ ಕಾಲಿಂಗ್. ನಮ್ಗೆ God has put us on this path. But the people who joined us in this journey,
I would definitely want to mention them. Aurilla andidre aagtane irlilla. First of all, yes, this thought came into reality only with the support of these people. First, nam family, friends, ellaru who contributed that every 1 rupee in the initial days. Plus, later on, who went on contributing, believing in our program. Constantly who are doing that from India and outside India. Plus our tutors, they're like, I always call them my angels, okay? God has sent you, you are our angels who came down and joined hands with us. Neevella seri program marta idra. The patience they have to teach these children, the love and affection they show online, even though they're online, ಒಬ್ಬರನ್ನೊಬ್ಬರು personally meet ಆಗಿಲ್ಲ, virtually ಎಲ್ಲ ನಡೀತಾ ಇದೆ. ಎಲ್ಲರೂ ಬೆಂಗಳೂರಲ್ಲಿ ಇದ್ದಾರೆ, ಮುಂಬೈಯಲ್ಲಿ ಇದ್ದಾರೆ, somewhere very far away from the schools. But the connect they have with these children, the patience they teach, ಇವರೆಲ್ಲ ಇಲ್ದಿದ್ರೆ ನಾನು ರಚನೆ, I don't think now, I think we could only simply talk about it, but we couldn't make Absolutely, it happen. yes. But these tutors I will definitely want to mention, each one of them, and they have contributed. Rashni ಹೇಳ್ದಂಗೆ ಎಷ್ಟೋ ಸ್ಕೂಲ್ಸ್ಗೆ ಅವರಿಂದ ಆಗುವಷ್ಟು ಸಾಧ್ಯತೆ ಏನೋ, once a year we do the joy of giving ಪ್ರಾಜೆಕ್ಟ್ ಮಾಡ್ತೀವಿ, ಅದ್ರಲ್ಲಿ ಎಷ್ಟು ಟ್ಯೂಟರ್ಸ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಗೊತ್ತಾ? ಸ್ಟೇಷನರೀಸ್ ಕೊಡ್ತೀವಿ, ಬುಕ್ಸ್ ಕೊಡ್ತೀವಿ, ಸ್ನಾಕ್ಸ್ ಕೊಡ್ತೀವಿ, ಕಾಂಟ್ರಿಬ್ಯೂಟ್ ಮಾಡ್ತೀವಿ, ಕಲೆಕ್ಷನ್ ಡ್ರೈವ್ ಇಡ್ತೀವಿ, ಟಾಯ್ಸ್ ಆಗ್ಲಿ ಬುಕ್ಸ್ ಆಗ್ಲಿ, ಅದು ವರ್ಷಕ್ಕೊಂದ್ಸಲ ಹೋಗಿ ವಿ ಡಿಸ್ಟ್ರಿಬ್ಯೂಟ್ ಟು ಆಲ್ ದ ಸ್ಕೂಲ್, ನಾವು ಮಾಡುವ ಇಂಗ್ಲಿಷ್ ಪ್ರೋಗ್ರಾಮ್ ಮಾಡುವಂತ ಸ್ಕೂಲ್ಸ್. ಆ ಟೈಮಲ್ಲಿ ಕೂಡ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. And we also say that the birds of the same feather flock together. So in the other birds who have the same interest, we would love them to join us in whichever way they can contribute and, help and, be a part of ED360. We would love that. And we can also share our live links next month in the school shuragate. Yargadu, how does this work? Yenagate, classroom alli yenagate. If they're interested, they can, approach us. We will definitely give them links to all our classes. They can sit wherever they are and monitor these classes. And later they can take a call on what they want to do, how they want to be a part of this organization. ಖಂಡಿತ. ನೀವು ಸಮಯ ತಗೊಂಡು ಸಿಡ್ನಿ ಕನ್ನಡವಾಣಿ ಕಾರ್ಯಕ್ರಮ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಶೋಭಾ ಪೈ ಮತ್ತೆ ರಜನಿ ಅಧಿಕಾರ ಅವರು. Thank you so much, Mesh. Thank you for inviting us. Thank you so much. ಬಹಳನೇ ಸ್ವಾರಸ್ಯಕರವಾಗಿತ್ತು. ಅದು ಅಲ್ಲದೆ ನಾನು ಮುಂಚೆನೆ ಹೇಳಿದಾಗೆ ಈ ಥರ ಅನ್ಸಂಗ್ ಹೀರೋಸ್ ಅಂತ ಹೇಳಿದ್ನಲ್ಲ, ಆ ಥರದವ್ರು ತುಂಬ ಜನ ಇದ್ದಾರೆ. ಇವರು ಅದುವೇ ಒಂಥರ ಸೆಲ್ಫ್ಲೆಸ್ ವಾಲಂಟಿಯರಿಂಗ್. ಹೌದು, ಇದರಿಂದ ತಮಗೆ ಏನಾಗುತ್ತೆ, ನಮ್ಮ ಹಿರಿಮೆ ಹೆಚ್ಚಾಗುತ್ತಾ ಅಂತ ನೋಡ್ಕೊಳ್ಳೋದಲ್ಲ, ಬೇರೆಯವ್ರಿಗೆ ಏನು ಇದಾಗುತ್ತೆ ಅಂತ. ಭಾಳ ಸಂತೋಷ. ಅದೇ ಅವ್ರು ಹೇಳ್ದಂಗೆ 2,000 ರೂಪಾಯಿ ಒಂದು ವರ್ಷಕ್ಕೆ ಒಂದು ಚೈಲ್ಡ್ಗೆ. ಸೊ ಮುಂಚೆ ನಾನು ಲಾಸ್ಟ್ ವೀಕ್ 1,000 ರೂಪಾಯಿ ಅಂತ ಹೇಳಿದ್ದೆ. ಈಗ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗಿದ್ದಾರೆ. ಹಾಗಾಗಿ ಏನಾಗ್ತಿದೆ ಅಂದರೆ 1:30 ರೇಷಿಯೋಲ್ಲಿ ಅವ್ರು ಮಾಡ್ತಾ ಇರೋದು. ಹಾಗಾಗಿ ಇವಾಗ 2,000 ರೂಪಾಯಿ ಬೇಕು. ಒಂದು ಫ್ಲೈಯರ್ ಕೂಡ ಕಳಿಸಿದ್ದಾರೆ, ಅದನ್ನು ನಾನು ಅಟ್ಯಾಚ್ ಮಾಡ್ತೀನಿ ನಮ್ಮ ಫೇಸ್ಬುಕ್ ಪೇಜಲ್ಲಿ. ಆಮೇಲೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ, ಇವಾಗ ಯಾರು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತಿದ್ರೆ ನಮ್ಮ ಕಾರ್ಯಕ್ರಮನ ಅವರು ಕರೆ ಮಾಡಿ ಮಾತಾಡ್ಬೋದು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ. Are you or a loved one in need of an aged care facility? The St Elizabeth Aged Care Facility and Nursing Home is situated in Dean Park, just 40 minutes drive from Sydney CBD, on a beautifully landscaped and leafy 3.9 hectares. There are group therapy sessions with qualified staff, spiritual counselling, outings and celebrations for birthdays and Catholic holidays. For more information, please contact the St Elizabeth Aged Care Facility and Nursing Home at 1 Simons Road, Dean Park, 2761, or telephone 8818 8500. The St Elizabeth Aged Care Facility is a proud sponsor of 2RRR. If you have concerns about your aged care or the aged care of a loved one, then worry no more. Seniors' Rights Service is a community organisation dedicated to protecting and advancing the rights of older people, particularly vulnerable and disadvantaged groups. It provides free, confidential and independent phone advice, aged care advocacy and support, legal advice and community information to seniors. Call the service on 1-800-424-079 or go to seniorsrightsservice.org.au. Check out 2RRR's website for weekly community news articles, merchandise, how to volunteer or donate to our station, and our program guide. That's 2rrr.org.au.
ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ನಮ್ಮ ಸಿಡ್ನಿ ಕನ್ನಡ ಸಂಘದ ಶ್ರೀ ವಿಜಯ್ ಕುಮಾರ್ ಹಲಗಲಿ ಅವರು ದೂರವಾಣಿ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ ಹಲಗಲಿ ಅವರಿಗೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಎಸ್, ಫಸ್ಟ್ ಕ್ಲಾಸ್. ಹೇಳಿ. ಈಗ ಅದೇ ಸಿಡ್ನಿ ಕನ್ನಡ ಸಂಘದ ಮುಂದೆ ಬರ್ತಾ ಇರುವಂತ ಕಾರ್ಯಕ್ರಮ, ಅದೇ ಪ್ರತಿ ವರ್ಷದಂತೆ ಕಲಾವಿದರ ಒಬ್ಬರನ್ನ ನಾವು ಕಳಿಸ್ತಾ ಇದ್ದೀವಿ. ಅವರು ಚಲನಚಿತ್ರ ಗಾಯಕಿ ಸಂಗೀತ ರವೀಂದ್ರನಾಥ್ ಅಂತ ಹೇಳಿ. ಅವರು ಹಿಂದೂಸ್ತಾನಿ, ಕರ್ನಾಟಕ ಮತ್ತು ವೆಸ್ಟರ್ನ್ ಮ್ಯೂಸಿಕ್, ಪಾಪ್ ಮ್ಯೂಸಿಕ್ ಎಲ್ಲ ಅವ್ರಿಗೆ ಬರುತ್ತೆ. ಈ ಕಾರ್ಯಕ್ರಮ ಬರುವ ಜುಲೈ 11ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಯಿಂದ ನಡೆಯುತ್ತೆ. ಮತ್ತು ನಡೆಯುವ ಸ್ಥಳ ಎರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್, 6 ರಿವರ್ ರೋಡ್, ಎರ್ಮಿಂಗ್ಟನ್. ಮತ್ತು ಪ್ರವೇಶ ದರ ಪ್ರತಿಯೊಬ್ಬರಿಗೆ $30. ಈಗ ಆನ್ಲೈನ್ ಅಲ್ಲಿ ಟಿಕೆಟ್ ಬುಕ್ ಮಾಡಬಹುದು. ಅದಕ್ಕೆ ನಮ್ಮ ಸಿಡ್ನಿ ಕನ್ನಡ ಸಂಘದ ಅಂತರ್ಜಾಲ ಕ್ಷೇತ್ರಕ್ಕೆ ಹೋದ್ರೆ ಅಲ್ಲಿ ಟಿಕೆಟ್ಗಳನ್ನ ಬುಕ್ ಮಾಡಬಹುದು. ಅದು ವೆಬ್ಸೈಟ್ kannada.org.au. ಇಷ್ಟು ವಿಷಯಗಳು. ಆಮೇಲೆ ಅದೇ ಮತ್ತೊಮ್ಮೆ ಹೇಳ್ತೀನಿ, ಸಿಡ್ನಿ ಕನ್ನಡ ಸಂಘದ ಕಾರ್ಯಕ್ರಮ ಬರುವ ಜುಲೈ 11ನೇ ತಾರೀಕು ಶನಿವಾರ ಸಂಜೆ 6 ಗಂಟೆಯಿಂದ ಎರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್, ಎರ್ಮಿಂಗ್ಟನ್ ಅಲ್ಲಿ. ಪ್ರವೇಶ ದರ $30. ಅಂದ್ರೆ ನೀವು ಪ್ರತಿ ಸಲನೂ ಕನ್ನಡ ಸಂಘಕ್ಕೆ ಬಂದ್ರೆ ನಮಗೆ ವೈದ್ಯರುಗಳಿಂದ ಸಲಹೆ ಸಿಗೋದು. ಅದು ಯೂಶಲಿ ನಾವು ಅದನ್ನ ನವೆಂಬರ್ ಅಲ್ಲಿ ಮಾಡ್ತೀವಿ, ಕಾರ್ಯಕ್ರಮದಲ್ಲಿ ಮಾಡ್ತೀವಿ. ಈ ಸಲ ಇಲ್ಲ. ಆಮೇಲಿಂದ ಇದು ಆಹಾರದ ವ್ಯವಸ್ಥೆ ಏನಾದ್ರು ಮಾಡಿದ್ರೆ? ಅದೇ ಅದೆಲ್ಲ ಮಾಡಿದ್ವಿ. ತಿಂಡಿ ಮತ್ತೆ ಊಟ ಎಲ್ಲ ಇರುತ್ತೆ. ಜನ ಸೂಕ್ತ ಬೆಲೆಗೆ ಅದಲ್ಲಿ ಖರೀದಿ ಮಾಡಬಹುದು. ಅದನ್ನ ಆಲ್ರೆಡಿ ಮಾತಾಡ್ತಾ ಇದೀವಿ. ಅಂದ್ರೆ ಈಗ ಕಾರ್ಯಕ್ರಮಕ್ಕಿಂತ ಮುಂಚೆ ತಿಂಡಿ, ಆಮೇಲೆ ನಡುವೆ ಊಟನೂ ಸಿಗುತ್ತೆ ಅಲ್ಲಿ. ಬಹಳ ಸಂತೋಷ. ಅಂದ್ರೆ ಇನ್ನು ಸುಮಾರು ವಾರಗಳಿರೋದ್ರಿಂದ ಮತ್ತೆ ಮತ್ತೆ ನಮ್ಮ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ನಮ್ಮ ಶ್ರೋತೃ ವರ್ಗದವರಿಗೆಲ್ಲ ಮಾತಾಡೋಣ. ಅದೇ ನಿಮ್ಮ ಕಾರ್ಯಕ್ರಮದಲ್ಲಿ ಮಹೇಶ್ ಅವ್ರಿಗೆ ಹೇಳಿದ್ದೆ, ಪ್ರತಿ ವಾರ ಒಂದು ಸಂಗೀತ ಅವರ ಒಂದು ಗಾಯನ ಅಂದ್ರೆ ಗೀತೆಯನ್ನ ಕೇಳಿಸ್ರಿ ನಿಮ್ಮ ಕೇಳುಗರಿಗೆ ಅಂತ. ಅವರಿಂದಾನೇ ಒಂದು ಸಂದೇಶನ ನೀವು ಅವರಿಂದ ರೆಕಾರ್ಡ್ ಮಾಡಿ ಕಳಿಸಿ. ಕೇಳಿದ್ದೀನಿ, ಈಗಾಗಲೇ ಅವ್ರಿಗೆ ಕೇಳಿದ್ದೀನಿ, ಕಳಿಸ್ತಾರ ಅವರು. ಸರಿ, ಬಹಳ ಸಂತೋಷ. ಆಗ್ಲೇ ಆಡಿಯೋ ಇದನ್ನ ಕಳಿಸು ಅಂತ ಹೇಳಿದ್ದೀನಿ ಈಗಾಗಲೇ. ಬಹುಶಃ ಮುಂದಿನ ವಾರದಲ್ಲಿ ನಾನು ಅದನ್ನ ಕಳಿಸ್ತೀನಿ. ಬಹಳ ಸಂತೋಷ. ಆಯ್ತು, ಧನ್ಯವಾದಗಳು ಹಲಗಲಿ ಅವರು. ಧನ್ಯವಾದ, ನಮಸ್ಕಾರ. ನಮ್ಮ ಕೇಳುಗರಿಗೆ ಏನು ಹೇಳೋದು ಅಂದರೆ, ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಿಡ್ನಿ ಕನ್ನಡ ಸಂಘ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡಲಿ ಅಂತ. ಈಗ ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಒಂದು ಹಾಡನ್ನು ಕೇಳೋಣ. ಮಳೆಯಂತೆ ಬಾ
ಈ ಹಾಡು ಮತ್ತೆ ಹಲವಾರು ಹಾಡುಗಳನ್ನ ಸಂಗೀತ ರವೀಂದ್ರನಾಥ್ ಅವರು ಹಾಡಿರೋ ಹಾಡುಗಳನ್ನ ಸುಮಧುರ ಸಂಗೀತ ಸಂಜೆ ಸಿಡ್ನಿ ಕನ್ನಡ ಸಂಘ ಅವರು ಏರ್ಪಡಿಸಿರುವ ಕಾರ್ಯಕ್ರಮ ಜುಲೈ 11, 2026 6 ಗಂಟೆಗೆ ಎರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್ಲಿ ನೀವು ಕೇಳ್ಬೋದು. ನಾವು ಸಂಗೀತ ಮತ್ತು ಹಾಸ್ಯನ ಮುಂಚೆ ಬೆರೆಸಿ ಕಾರ್ಯಕ್ರಮ ಮಾಡೋರು. ಅದು ಮಾಡಿದ ಮೇಲೆ ಅದು ಎಷ್ಟೊಂದು ಜನಪ್ರಿಯವಾಯಿತು ಅಂತಂದರೆ, ಕೆಲವು ಸಲ ನನಗನ್ಸುತ್ತೆ ಅದನ್ನು ಮತ್ತೆ ಮತ್ತೆ ಯಾಕೆ ಪ್ರತಿ ವರ್ಷನೂ ಮಾಡ್ತಾ ಇಲ್ಲ ಅಂತ. ಯಾಕೆಂದರೆ ಒಂದು ಹಾಫ್ ಸಂಗೀತ ಮಾಡ್ಬೋದು, ಇನ್ನೊಂದು ಅರ್ಧದಲ್ಲಿ ಇಂಟರ್ವಲ್ ಆದಮೇಲೆ ಊಟ ಗೀಟ ಎಲ್ಲ ಆದಮೇಲೆ ಹಾಸ್ಯ ಆ ಥರದ್ದು ಮಾಡ್ಬೋದು ಅಂತ ಇದು ಒಂದು ಸಲಹೆ. ಸಿಡ್ನಿ ಕನ್ನಡ ಸಂಘದವರು ಅದನ್ನು ಪರಿಶೀಲಿಸಬೇಕು. ಈಗ ಕಳೆದ ಕೆಲವು ವಾರಗಳ ಹಿಂದೆ ನಾವು ಒಂದು ಹೊಸ ಅಂಕಣ ಶುರು ಮಾಡಿದ್ವಿ, ವ್ಯಕ್ತಿ ವಿಷಯ ಅಂತ. ಈ ವಾರದ ವ್ಯಕ್ತಿ ವಿಷಯ ಕೇಳೋಣ. ಶಶಿಕಾಂತ್ ಅವ್ರು ಕಳಿಸಿರೋದು, ಅವರು ಇವತ್ತು ಸ್ಟುಡಿಯೋಲಿಲ್ಲ, ಇವಾಗ ಕೇಳಿ. ಒಬ್ಬ ವ್ಯಕ್ತಿ, ಒಂದು ಸಾಧನೆ, ಒಂದು ಸ್ಫೂರ್ತಿ. ಸಿಡ್ನಿ ಕನ್ನಡವಾಣಿಯಲ್ಲಿ ಈ ವಾರದ ವ್ಯಕ್ತಿ ವಿಶೇಷ. ಕನ್ನಡ ಬಾಂಧವರಿಗೆಲ್ಲ ನಮಸ್ಕಾರ. ನಾನು ಶಶಿಕಾಂತ ಮಾತಾಡ್ತಾ ಇರೋದು. ಪ್ರಶಾಂತ ಮಹಾಸಾಗರದ ತೀರದಲ್ಲಿರುವ ಈ ಸುಂದರ ನಗರ ಸಿಡ್ನಿಯಿಂದ ಕನ್ನಡಿಗರ ಹೆಮ್ಮೆಯ ಧ್ವನಿಯಾಗಿ ಮೊಳಗುತ್ತಿರುವ ಸಿಡ್ನಿ ಕನ್ನಡವಾಣಿಯ ಕೇಳುಗರಿಗೆ ನಮ್ಮ ಆದರದ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ನಮ್ಮ ಅತ್ಯಂತ ವಿಶೇಷವಾದ ವ್ಯಕ್ತಿ ವಿಶೇಷ ಸಂಚಿಕೆ ಇತಿಹಾಸದ ಒಂದು ಸುವರ್ಣ ಪುಟವನ್ನು ತೆರೆಯಲಿದೆ. ಜೂನ್ ತಿಂಗಳು ಬಂತೆಂದರೆ ಸಾಕು, ಪ್ರತಿಯೊಬ್ಬ ಪ್ರಗತಿಪರ ಕನ್ನಡಿಗರ ನೆನಪಿಗೆ ಬರುವುದು ಜೂನ್ 4. ಅದು ಕೇವಲ ಒಂದು ಸಾಧಾರಣ ದಿನವಲ್ಲ. ಆ ದಿನ ನಾವು ಹೆಮ್ಮೆಯಿಂದ ಬೀಗುತ್ತಿರುವ ಜ್ಞಾನದ, ತಂತ್ರಜ್ಞಾನದ ಮತ್ತು ಕೈಗಾರಿಕಾ ಕರ್ನಾಟಕಕ್ಕೆ ಅಡಿಪಾಯ ಹಾಕಿದ ಮಹಾಹಸ್ತಿ ಮೈಸೂರು ಸಂಸ್ಥಾನದ 24ನೇ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಜನ್ಮದಿನ. ಅವರು 1884ರಲ್ಲಿ ಮೈಸೂರಿನ ಅರಮನೆಯಲ್ಲೇ ಜನಿಸಿದರು. ಮಹಾತ್ಮ ಗಾಂಧೀಜಿಯವರು ಯಾರ ಆಡಳಿತವನ್ನು ನೋಡಿ ಮುಗ್ಧರಾಗಿ ಇವರನ್ನು ರಾಜರ್ಷಿ, ಅಂದರೆ ಸನ್ಯಾಸಿಯಂತಿರುವ ರಾಜ ಎಂದು ಕರೆದರೋ, ಲಂಡನ್ನ ಪತ್ರಿಕೆಗಳು ಯಾರ ರಾಜ್ಯವನ್ನು ವಿಶ್ವದ ಅತ್ಯುತ್ತಮ ಆಡಳಿತವಿರುವ ಮಾದರಿ ರಾಜ್ಯ ಎಂದು ಕೊಂಡಾಡಿದೆವೋ, ಅಂತಹ ನಮ್ಮ ಹೆಮ್ಮೆಯ ಅರಸರ ಬದುಕಿನ ಅದ್ಭುತ ಪಯಣವನ್ನು ಇವತ್ತು ನಮ್ಮ ರೇಡಿಯೋ ವಾಹಿನಿಯ ಮೂಲಕ ಕನ್ನಡಿಗರ ಮನೆ ಮನೆಗೆ ತಲುಪಿಸುತ್ತಿದ್ದೇವೆ. ಮುಂದಿನ ಕೆಲವು ನಿಮಿಷಗಳು ನೀವು ಕೇವಲ ಕಥೆ ಕೇಳುವುದಿಲ್ಲ, ಆಧುನಿಕ ಕರ್ನಾಟಕದ ಸೃಷ್ಟಿಯ ರೋಮಾಂಚನವನ್ನು ಅನುಭವಿಸಲಿದ್ದೀರಿ. ಇವತ್ತು ನಾವು ಸಿಡ್ನಿಯಲ್ಲಿ ಕುಳಿತು ಮೆಟ್ರೋ ರೈಲ್ಗಳನ್ನು, ಥರಾವರಿ ವಿದ್ಯುತ್ ದೀಪಗಳ ಅಲಂಕಾರ ನೋಡಿ ಆಶ್ಚರ್ಯಪಡುತ್ತೇವೆ ಅಲ್ಲವೇ? ಆದರೆ ನೆನಪಿಡಿ, ಇಂದಿಗೆ 120 ವರ್ಷಗಳ ಹಿಂದೆ, ಅಂದರೆ 1905ರ ಆಗಸ್ಟ್ 3ರಂದು ಇಡೀ ಏಷ್ಯಾ ಖಂಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ರಸ್ತೆ ದೀಪಗಳಿಗೆ ವಿದ್ಯುತ್ ಸಂಪರ್ಕ ಪಡೆದ ನಗರ ಯಾವುದು ಗೊತ್ತಾ? ಅದು ನಮ್ಮ ಹೆಮ್ಮೆಯ ಬೆಂಗಳೂರು. ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ ಇವರ ದೂರದೃಷ್ಟಿಯ ಫಲ. ಅಂದು ಇಡೀ ಭಾರತ ಕತ್ತಲಲ್ಲಿದ್ದಾಗ ಏಷ್ಯಾದಲ್ಲೇ ಮೊದಲ ಬಾರಿಗೆ ದೀಪದ ಬೆಳಕಿನಲ್ಲಿ ಮಿನುಗಿದ್ದು ನಮ್ಮ ಕರುನಾಡು. ಆದರೆ ನಾಲ್ವಡಿಯವರು ಕೇವಲ ಬೆಳಕು ಕೊಡಲಿಲ್ಲ, ಅವರು ಜ್ಞಾನದ ದೀವಿಗೆಯನ್ನು ಹಚ್ಚಿದರು. ಇವತ್ತು ಸಿಡ್ನಿಯಲ್ಲಿರುವ ಸಾಫ್ಟ್ವೇರ್ ಎಂಜಿನಿಯರ್ಗಳು, ವಿಜ್ಞಾನಿಗಳು ಅಥವಾ ಸಂಶೋಧಕರು ಜಾಗತಿಕ ಮಟ್ಟದಲ್ಲಿ ಮಿಂಚುತ್ತಿದ್ದರೆ ಅದಕ್ಕೆ ಮೂಲ ಕಾರಣ ಬೆಂಗಳೂರಿನಲ್ಲಿರುವ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಜೇಮ್ಸೆಡ್ಜಿ ಟಾಟಾ ಅವರು ಭಾರತದಲ್ಲಿ ಒಂದು ಜಾಗತಿಕ ಮಟ್ಟದ ವಿಜ್ಞಾನ ಸಂಸ್ಥೆ ಕಟ್ಟಬೇಕೆಂದು ಕನಸು ಕಂಡಾಗ ಭಾರತದ ಬೇರೆ ಯಾವ ರಾಜ ಮಹಾರಾಜರು ಮುಂದೆ ಬರಲಿಲ್ಲ. ಆಗ ನೆರವಿಗೆ ನಿಂತಿದ್ದೇ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರು ಬೆಂಗಳೂರಿನ ಪ್ರಮುಖ ಭಾಗದಲ್ಲಿ 371 ಎಕರೆ ಅತ್ಯಂತ ಬೆಲೆ ಬಾಳುವ ಜಮೀನನ್ನು ಉಚಿತವಾಗಿ ನೀಡಿ ಕೋಟ್ಯಾಂತರ ರೂಪಾಯಿ ಧನ ಸಹಾಯ ಕೂಡ ಮಾಡಿದರು. ಇವತ್ತು ಕರ್ನಾಟಕ ತಂತ್ರಜ್ಞಾನದ ರಾಜಧಾನಿಯಾಗಲು ಅಂದು ನಾಲ್ವಡಿಯವರು ಬಿತ್ತಿದ ಆ ಒಂದು ಜ್ಞಾನದ ಬೀಜವೇ ಕಾರಣ. ಸ್ನೇಹಿತರೆ, ಈಗ ನಾನು ಹೇಳದಿರುವ ಪ್ರಸಂಗ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲಿ ನೀರು ತರಿಸುತ್ತದೆ ಮತ್ತು ಹೆಮ್ಮೆಯಿಂದ ಎದೆ ಉಬ್ಬುವಂತೆ ಮಾಡುತ್ತದೆ. ನಾವೆಲ್ಲರೂ KRS ಅಥವಾ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನೋಡಿದ್ದೇವೆ, ಅಲ್ಲಿನ ಬೃಂದಾವನ ಗಾರ್ಡನ್ನಲ್ಲಿ ಫೋಟೋ ತೆಗೆಸಿಕೊಂಡಿದ್ದೇವೆ. ಆದರೆ ಆ ಅಣೆಕಟ್ಟು ಕಟ್ಟುವಾಗ ನಡೆದ ಕಣ್ಣೀರ ಕಥೆ ನಿಮಗೆ ಗೊತ್ತೇ? 1911ರಲ್ಲಿ
ಸರ್ ಎಂ ವಿಶ್ವೇಶ್ವರಯ್ಯನವರ ಜೊತೆಗೂಡಿ ನಾಲ್ವಡಿಯವರು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಲು ಯೋಜನೆ ರೂಪಿಸಿದರು. ಉದ್ದೇಶ ಒಂದೇ, ಮೈಸೂರು ಮತ್ತು ಮಂಡ್ಯ ಭಾಗದ ಲಕ್ಷಾಂತರ ಬಡ ರೈತರ ಒಣಗಿದ ಭೂಮಿಗೆ ನೀರು ಕೊಡಬೇಕು. ಕಾವೇರಿಯ ನೀರು ಸಮುದ್ರ ಪಾಲಾಗಬಾರದು. ಆದರೆ ಬ್ರಿಟಿಷ್ ಸರ್ಕಾರ ಇದಕ್ಕೆ ತೀವ್ರ ಅಡ್ಡಿಪಡಿಸಿತು. ಮದ್ರಾಸ್ ಪ್ರಾಂತ್ಯದವರು ಕೋರ್ಟ್ ಮೆಟ್ಟಲೇರಿದರು. ಎಲ್ಲವನ್ನು ಗೆದ್ದು ಕೆಲಸ ಶುರು ಮಾಡಿದಾಗ ಭೀಕರ ಹಣದ ಕೊರತೆ ಎದುರಾಯಿತು. ಇಡೀ ಯೋಜನೆ ನಿಂತು ಹೋಗುವ ಹಂತ ತಲುಪಿತು. ಆಗ ಮೈಸೂರಿನ ಅರಸರು ತಮ್ಮ ಪ್ರಜೆಗಳ ಹಸಿವನ್ನು ನೀಗಿಸಲು ತಮ್ಮ ಸ್ವಂತ ಅರಮನೆಯ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನದ ಒಡವೆಗಳು, ವಜ್ರದ ಹಾರಗಳು ಮತ್ತು ಬೆಳ್ಳಿಯ ಪಾತ್ರೆಗಳನ್ನು ಬಾಂಬೆಯ ಅಡವಿ ಅಂಗಡಿಯಲ್ಲಿ ಅಡಮಾನ ಇಟ್ಟರು. ಯಾವ ರಾಜನಾದರೂ ತನ್ನ ಸ್ವಂತ ಸುಖಕ್ಕಾಗಿ ಪ್ರಜೆಗಳ ಮೇಲೆ ತೆರಿಗೆ ಹಾಕುತ್ತಾನೆ. ಆದರೆ ಪ್ರಜೆಗಳ ಹಸಿವು ನೀಗಿಸಲು ತನ್ನ ಅರಮನೆಯ ಒಡವೆಗಳನ್ನೇ ಅಡವಿಯಿಟ್ಟ ಜಗತ್ತಿನ ಏಕೈಕ ರಾಜ ಎಂದರೆ ಅವರು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾತ್ರ. ಅದಕ್ಕೆ ಅಲ್ವಾ ಇಂದಿಗೂ ಮೈಸೂರು ಮತ್ತು ಮಂಡ್ಯದಲ್ಲಿ ರೈತರ ಮನೆಗಳಲ್ಲಿ ಇವರ ಫೋಟೋ ಇಟ್ಟು ದೇವರೆಂದು ಪೂಜಿಸುತ್ತಾರೆ. ನಾಲ್ವಡಿಯವರು ಕೇವಲ ಇಂಜಿನಿಯರಿಂಗ್ ಅರಸರಾಗಿರಲಿಲ್ಲ, ಅವರು ಸಾಮಾಜಿಕ ಕ್ರಾಂತಿಯ ಮೂಲ ಕೂಡ ಹೌದು. ಇವತ್ತು ಪ್ರಜಾಪ್ರಭುತ್ವ ಮತ್ತು ಮಹಿಳಾ ಹಕ್ಕುಗಳ ಬಗ್ಗೆ ಮಾತನಾಡುವ ಜಗತ್ತಿಗೆ ನಾಲ್ವಡಿಯವರು 100 ವರ್ಷಗಳ ಮುಂಚೆಯೇ ಮಾದರಿಯಾಗಿದ್ದರು. 1907 ಅವರು ಮೈಸೂರು ಪ್ರಜಾಪ್ರತಿನಿಧಿ ಸಭೆಯನ್ನು ನ್ಯಾಯಸಮ್ಮತ ಶಾಸನ ಸಭೆಯನ್ನಾಗಿ ಪರಿವರ್ತಿಸಿದರು. ಅಂದರೆ ಪ್ರಜೆಗಳೇ ಓಟ್ ಹಾಕಿ ತಮ್ಮ ನಾಯಕರನ್ನು ಆರಿಸುವ ಪದ್ಧತಿಯನ್ನು ರಾಜರ ಆಡಳಿತದಲ್ಲೇ ತಂದರು. ಇನ್ನು ಮಹಿಳಾ ಸಬಲೀಕರಣದ ವಿಷಯಕ್ಕೆ ಬಂದರೆ ದೇವದಾಸಿ ಪದ್ಧತಿಯನ್ನು ಸಂಪೂರ್ಣವಾಗಿ ಕಾನೂನು ಬಾಹಿರಗೊಳಿಸಿದರು. ಹೆಣ್ಣು ಮಕ್ಕಳಿಗೆ ಕಡ್ಡಾಯ ಹಾಗೂ ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಜಾರಿಗೆ ತಂದರು. ವಿಧವಾ ಮರುವಿವಾಹ ಕಾಯ್ದೆಯನ್ನು ತಂದು ವಿಧವೆಯರಿಗೆ ಆಸ್ತಿಯಲ್ಲಿ ಸಮಾನ ಹಕ್ಕು ನೀಡಿದ ಭಾರತದ ಮೊದಲ ಪ್ರಗತಿಪರ ರಾಜ್ಯ ಮೈಸೂರಾಯಿತು. ಅಷ್ಟೇ ಅಲ್ಲ, ದಲಿತ ಮತ್ತು ಹಿಂದುಳಿದ ವರ್ಗದ ಮಕ್ಕಳಿಗೆ ಶಾಲೆಯಲ್ಲಿ ಮುಕ್ತ ಪ್ರವೇಶ ನೀಡದಿದ್ದರೆ ಅಂತಹ ಶಾಲೆಗಳಿಗೆ ಸರ್ಕಾರ ಅನುದಾನವನ್ನು ನಿಲ್ಲಿಸಲಾಗುವುದು ಎಂದು ಕ್ರಾಂತಿಕಾರಿ ಆದೇಶ ಹೊರಡಿಸಿದರು. ಇವತ್ತು ನಾವು ಆಸ್ಟ್ರೇಲಿಯಾದಲ್ಲಿ ಸಮಾನತೆ ಮತ್ತು ಸೋಷಿಯಲ್ ಜಸ್ಟಿಸ್ ಎಂದು ಕರೆಯುವ ಪ್ರತಿಯೊಂದು ತತ್ವವನ್ನು ನಾಲ್ವಡಿಯವರು ಅಂದೇ ಕಟ್ಟುನಿಟ್ಟಾಗಿ ಮೈಸೂರು ಸಂಸ್ಥಾನದಲ್ಲಿ ಜಾರಿಗೆ ತಂದಿದ್ದರು. ಮೈಸೂರು ವಿಶ್ವವಿದ್ಯಾನಿಲಯ, ಕರ್ನಾಟಕ ಸಾಹಿತ್ಯ ಪರಿಷತ್, ಮೈಸೂರು ಬ್ಯಾಂಕ್ ಅಂದರೆ ಇವತ್ತಿನ SBI, ಗಂಧದ ಎಣ್ಣೆ ಕಾರ್ಖಾನೆ, ಭದ್ರಾವತಿ ಐರನ್ ಆ್ಯಂಡ್ ಸ್ಟೀಲ್ ವರ್ಕ್ಸ್, ಹೀಗೆ ಒಂದೇ ಎರಡೇ ಇವತ್ತು ಕರ್ನಾಟಕದಲ್ಲಿರುವ ಪ್ರತಿಯೊಂದು ಹೆಮ್ಮೆಯ ಸಂಸ್ಥೆಯ ಹಿಂದೆಯೂ ಇವರ ಆಶೀರ್ವಾದದ ಹಸ್ತರೇಖೆ ಇದೆ. ಇಂದು ನಾವು ಆನಂದ ಪಡುವ ಸುವಾಸನೆಯ ಮೈಸೂರು ಸ್ಯಾಂಡಲ್ ಸೋಪ್ ಕೂಡ ಅವರೇ ಶುರು ಮಾಡಿದ ಇನ್ನೊಂದು ಉಪಕ್ರಮ. ಪ್ರೀತಿಯ ಕನ್ನಡಿಗರೇ, ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರುತ್ತಾ ನಾವು ಒಂದು ಮುಖ್ಯವಾದ ವಿಷಯವನ್ನು ಅರಿತುಕೊಳ್ಳಬೇಕು. ಇವತ್ತು ನಾವು ಸಿಡ್ನಿಯ ರೈಡ್ ಅಥವಾ ಪ್ಯಾರಾಮೆಟಾ ಅಥವಾ ಬ್ಯಾಂಕ್ಸ್ಟೌನ್ ಅಥವಾ ಹಾರ್ನ್ಸ್ಬಿಯಲ್ಲೋ ಕುಳಿತು ಗೂಗಲ್, ಮೈಕ್ರೋಸಾಫ್ಟ್ ಅಥವಾ ಆಸ್ಟ್ರೇಲಿಯಾದ ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದೇವೆ ಎಂದರೆ ಅದಕ್ಕೆ ಕಾರಣ ಭಾರತೀಯರಾದ ನಮ್ಮ ಶಿಕ್ಷಣ ಮತ್ತು ತಂತ್ರಜ್ಞಾನದ ಶಕ್ತಿ. ಈ ಶಕ್ತಿಯ ಬೇರುಗಳು ಇರುವುದು ಜೂನ್ 4ರಂದು ಜನಿಸಿದ ನಾಲ್ವಡಿ ಕೃಷ್ಣರಾಜ ಒಡೆಯರವರ ದೂರದೃಷ್ಟಿಯಲ್ಲಿ. ಅವರು ಅಂದು ಶಿಕ್ಷಣ ಮತ್ತು ಕೈಗಾರಿಕಾಕರಣದ ತಳಹದಿ ಹಾಕದಿದ್ದರೆ ಇವತ್ತು ಕರ್ನಾಟಕ ಜಾಗತಿಕ ಮಟ್ಟದಲ್ಲಿ ಇಷ್ಟು ಎತ್ತರಕ್ಕೆ ಬೆಳೆಯುತ್ತಿರಲಿಲ್ಲ. ನಾಲ್ವಡಿಯವರು ನಮಗೆ ಕೇವಲ ಇತಿಹಾಸದ ರಾಜನಲ್ಲ, ಅವರು ನಮ್ಮ ಸಂಸ್ಕೃತಿಯ ಜೀವಾಳ. ಈ ಜೂನ್ 4ರಂದು ಅವರ ಜನ್ಮದಿನದ ಸುಸಂದರ್ಭದಲ್ಲಿ ಸಿಡ್ನಿ ಕನ್ನಡವಾಣಿ ರೇಡಿಯೋದ ಸಮಸ್ತ ಕೇಳುಗರ ಪರವಾಗಿ ಆಧುನಿಕ ಕರ್ನಾಟಕದ ಈ ದಿವ್ಯ ಶಿಲ್ಪಿಗೆ, ಮೈಸೂರಿನ ಆ ರಾಜರ್ಷಿಗೆ ನಮ್ಮ ಭಕ್ತಿಪೂರ್ವಕ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ಅವರ ಆದರ್ಶಗಳಲ್ಲಿ ಇಂದು ಆ ಆಧುನಿಕ ಜಗತ್ತಿನಲ್ಲಿಯೂ ಕೂಡ ಸಮಾಜವನ್ನು ಉತ್ತಮ ದಾರಿಯ ಮಾರ್ಗದರ್ಶಿ ಆಗಬಹುದಾದ ಸೂತ್ರ ಅಡಗಿದೆ. ಸ್ನೇಹಿತರೆ, ಇಂದಿನ ನಮ್ಮ ವ್ಯಕ್ತಿ ವಿಶೇಷ ಪ್ರಸ್ತುತಿ ನಿಮಗೆ ಹೇಗೆ ಅನಿಸಿತು? ನಾಲ್ವಡಿಯವರ ಈ ಮಹಾನ್ ಸಾಧನೆಗಳ ಕಥೆ ನಿಮ್ಮ ಹೃದಯ ಮುಟ್ಟಿತೆ? ನಿಮ್ಮ ಅನಿಸಿಕೆಗಳನ್ನು ನಮಗೆ ಖಂಡಿತ ತಿಳಿಸಿ. ಮುಂದಿನ ವಾರ ಮತ್ತೊಬ್ಬ ಮಹಾನ್ ಕನ್ನಡಿಗನ ಸ್ಫೂರ್ತಿದಾಯಕ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಶಶಿಕಾಂತ್ ಅವರಿಗೆ. ಆಮೇಲಿಂದ
ನಮ್ಮ ಬೆಂಗಳೂರು IPL ಫೈನಲ್ ಬಂದು ಗುಜರಾತ್ ಟೈಟನ್ಸ್ ಮೇಲೆ ಆಡೋದು ಇವತ್ತು ರಾತ್ರಿ ಅದರದೊಂದು ಸೆಗ್ಮೆಂಟ್ ಇದೆ. ಅವರು ದೀಪಕ್ ಎಮ್ಮಾರ್ ಅವರು ಪಾಪ ಇವತ್ತು ಬೆಳಗ್ಗೆ ಅಂದ್ರೆ ನಮ್ಮ ಟೈಮಲ್ಲಿ 1 ಗಂಟೆಗೆ ಕಳ್ಸಿದ್ರು. DK ಶಿವಕುಮಾರ್ದು ಮತ್ತೆ IPL DK ಶಿವಕುಮಾರ್ದು ಇನ್ನೊಂದು ಅದನ್ನು ಹೇಳೋಣ ಅನ್ಕೊಂಡಿದ್ದೆ. ನೋಡ್ಬೇಕು ಅವರ ರಾಜ್ಯಭಾರ ಹೇಗಿರುತ್ತೆ ಅಂದ್ಬಿಟ್ಟು. ಸಿಡ್ನಿ ಕನ್ನಡವಾಣಿಯ ಶ್ರೋತೃಗಳಿಗೆ ದೀಪಕ್ ಮಾಡುವ ನಮಸ್ಕಾರಗಳು. ಕರ್ನಾಟಕದಲ್ಲಿ ಒಂದು ರಾಜಕೀಯ ಬಿರುಗಾಳಿ ಬೀಸ್ತಾ ಇದೆ. ಈ ಬಿರುಗಾಳಿ ಬಂದಾಗ ಒಂದು ಬಂಡೆ ಅಡ್ಡ ಬಂದರೆ ಬಿರುಗಾಳಿ ನಿಂತು ಹೋಗುತ್ತೆ. ಆದರೆ ಈ ಬಿರುಗಾಳಿ ಬಂಡೆಯಿಂದನೇ ಬರ್ತಾ ಇದೆ. ಇದು ಯಾವ ಬಂಡೆ ಅಂತ ಕೇಳ್ತೀರಾ? ಇದು ಕನಕಪುರದ ಬಂಡೆ. DK ಶಿವಕುಮಾರ್ ಅವರು ಕರ್ನಾಟಕದ ಹೊಸ ಮುಖ್ಯಮಂತ್ರಿ ಆಗ್ತಿದ್ದಾರೆ. ಇದರಿಂದ ಅವರು ಬಹಳ ವರ್ಷದಿಂದ ಆಸೆ ಪಟ್ಟಿರುವ ಒಂದು ಪ್ರಮೋಷನ್ ಏನಿದೆ ಅದು ಅವ್ರಿಗೆ ಸಿಕ್ಕಿದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಚುನಾವಣೆ ಆದಮೇಲೆ 2.5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ, ಇನ್ನು 2.5 ವರ್ಷ DK ಅವರು ಅಂತ ಮಾತಾಗಿತ್ತು. ಆದರೆ ಸಿದ್ದರಾಮಯ್ಯ ಅವರು ಬಿಟ್ಕೊಡೋಕ್ಕೆ ತಯಾರಿರಲಿಲ್ಲ. ಯಾಕಂದರೆ ಸುಮಾರು 70% MLAಗಳು ಅವ್ರ ಕಡೆ ಇತ್ತು. ಸೊ ಅವ್ರು ಬಿಟ್ಕೊಡೋಕ್ಕೆ ತಯಾರಿರಲಿಲ್ಲ. ಮತ್ತು ಹೈಕಮಾಂಡ್ ಕೂಡ ಈಗ ಸೋನಿಯಾ ಗಾಂಧಿ ಅವರೇ DK ಅವರಿಗೆ ಮಾತು ಕೊಟ್ಟಿದ್ರಂತೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತ. ಆದರೆ ಅದು ಮಾಡಲಿಲ್ಲ. ಯಾಕಂದರೆ ಮತ್ತೆ ಏನಾರು ಗಲಾಟೆ ಆಗಿ ಭಿನ್ನಮತ ಆಗಿ ರಾಜಸ್ಥಾನದಲ್ಲಿ ಯಾವ ರೀತಿ ಅವರು ಕಳ್ಕೊಂಡ್ರು ಅದೇ ರೀತಿ ಆಗ್ಕೂಡ್ದು ಅಂತ. ಆದರೆ ಈಗ ಕೇರಳ ಚುನಾವಣೆ ಮುಗಿದ ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅವರು ಫೈನಲಿ ಕರ್ನಾಟಕದ ಒಂದು ಪೊಲಿಟಿಕಲ್ ಡಿಸ್ಪ್ಯೂಟ್ ಏನಿದೆ ಅದನ್ನು ಸೆಟಲ್ ಮಾಡೋಣ ಅಂತ ಹೇಳಿ ಡೆಲ್ಲಿಗೆ ಕರೆದ್ಬಿಟ್ಟು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ನೀಡಿ ಅಂತ ಹೇಳಿದ್ದಾರೆ. ಸೊ ಅವ್ರು ರಾಜೀನಾಮೆ ನೀಡಿದ್ರು. ಮತ್ತು DK ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಸೊ DK ಶಿವಕುಮಾರ್ ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ನಾನು ಮುಖ್ಯಮಂತ್ರಿ ಆಗ್ತಿದ್ದೀನಿ ಅಂತ ಲಿಸ್ಟ್ ಕೊಟ್ಟಿದ್ದಾರೆ. ಸೊ ಮುಂದಿನ ಮಂಗಳವಾರ ಅವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸೊ ಈಗ DK ರಾಜ್ಯಭಾರ ನಡೆಯುತ್ತೆ 2.5 ವರ್ಷ. ಸೊ ಇದರಲ್ಲಿ ಕರ್ನಾಟಕಕ್ಕೆ ಏನಾಗುತ್ತೆ, ಏನು ಲಾಭ ಸಿಗುತ್ತೆ, ಇದರಿಂದ ಏನು ಅಭಿವೃದ್ಧಿ ಆಗುತ್ತೆ ಮುಂದೆ ನೋಡಬೇಕಾಗುತ್ತೆ. ಆದರೆ DK ಅವರಿಗೆ ಕಂಟಕಗಳು ಬಹಳಷ್ಟಿದೆ. ಯಾಕಂದರೆ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಅವರು ಸೆಂಟ್ರಿಗೆ ಕರೆದು ನೀವು ರಾಜ್ಯಸಭೆಗೆ ಬನ್ನಿ, ಅಲ್ಲಿ ಸದಸ್ಯರಾಗಿ ಮತ್ತು ನ್ಯಾಷನಲ್ ಪೊಲಿಟಿಕ್ಸಿಗೆ ಬನ್ನಿ ಅಂತ. ಆದರೆ ಸಿದ್ದರಾಮಯ್ಯ ಅವರು ಇಲ್ಲ, ನಾನು ಬರೋಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದು ಮುಂದಿನ 2 ವರ್ಷ MLA ಆಗಿ ನನ್ನ ಟರ್ಮ್ ಮುಗಿಸ್ತೀನಿ ಅಂತ. ಸೊ ಒಬ್ಬ ಮಹಾನ್ ನಾಯಕ ಮತ್ತು ಮಾಜಿ ಮುಖ್ಯಮಂತ್ರಿ MLA ಆಗಿ ಕೂತಿದ್ರೆ ಅಸೆಂಬ್ಲಿಯಲ್ಲಿ ಅದು ಮುಖ್ಯಮಂತ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಒಂದು ಸೆಕೆಂಡ್ ಪವರ್ ಸೆಂಟರ್, ಇನ್ಫಾರ್ಮಲ್ ಪವರ್ ಸೆಂಟರ್ ಥರ ಆಗ್ಬೋದು. ಮತ್ತು ಮುಂದಿನ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಒಂದು ಬಹಳ ದೊಡ್ಡ ಪಾತ್ರ ಮಾಡ್ಬೋದು. ಯಾಕಂದರೆ ಅವರಿಗೆ ಏನಿದೆ ಅಹಿಂದ ಒಂದು ಕ್ಯಾಸ್ಟ್ ಕೋಲಿಷನ್ ಏನಿದೆ ಅದರ ಸಪೋರ್ಟ್ ಇದೆ. ಸೊ ಅದು ಕಾಂಗ್ರೆಸ್ಸಿಂದ ದೂರ ಹೋದರೆ ಅವರಿಗೆ ದೊಡ್ಡ ಏಟು ಬೀಳುತ್ತೆ. ಸೊ ಈ ರೀತಿ ಒಂದು ಇಂಟರ್ನಲ್ ಪೊಲಿಟಿಕ್ಸ್ ಇದೆ. ಅದು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಾವು ನೋಡಬೇಕಾಗತ್ತೆ. ಅಂದರೆ ಹೈಕಮಾಂಡ್ ಅವರು ಸಿದ್ದರಾಮಯ್ಯನವ್ರಿಗೆ ನೀವು ಹೇಳಿದಂತೆ ನಾವು ಮುಂದೆ ಮಿನಿಸ್ಟರ್ಗಳನ್ನ ಮಾಡ್ತೀವಿ, ಮತ್ತು ಸಿದ್ದರಾಮಯ್ಯ ಅವ್ರ ಮಗನ ಕೂಡ ಮಿನಿಸ್ಟರ್ ಮಾಡ್ತಾರೆ, ಮತ್ತು ಅವ್ರು ಯಾರ್ಯಾರು ಹೇಳ್ತಾರೆ ಅವ್ರಿಗೂ ಮಂತ್ರಿ ಪದ ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಇದು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ, ಯಾಕಂದರೆ ಇದು ಭಾಳ ಟ್ರಿಕ್ಕಿ ಸಿಚುವೇಶನ್ ಇದೆ. ಸೊ ಇದನ್ನು ಮ್ಯಾನೇಜ್ ಮಾಡಬೇಕಾಗಿದೆ. ಮತ್ತು ಇನ್ನೊಂದೇನು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅಂದರೆ ಈ ಹಳೆಯ ಮಂತ್ರಿಗಳಲ್ಲಿ ಸುಮಾರು ಅರ್ಧಕ್ಕಿಂತ ಜಾಸ್ತಿ ಜನ ತೆಗೆದುಕೊಡ್ಬೇಕು, 50 ವರ್ಷಕ್ಕಿಂತ ಕಮ್ಮಿ ಇರೋರನ್ನ ಅವರಿಗೆ ಅವಕಾಶ ಕೊಡಬೇಕು. ಇದು ಒಂದು ಒಳ್ಳೆಯ ಸೂಚನೆ. ಯಾಕಂದರೆ ಎಷ್ಟೋ ವರ್ಷದಿಂದ ಕೆಲವರು ಮಂತ್ರಿಗಳಾಗಿದ್ದಾರೆ, ಅವ್ರು ಏನು ಮಾಡಿರೋದು ಅಷ್ಟರಲ್ಲೇ ಇದೆ. ಸುಮ್ಮನೆ ಅವರು ಎಕ್ಸ್ಪೀರಿಯನ್ಸ್ ಇದೆ ಅಂತ ಅವ್ರನ್ನ ಮಂತ್ರಿ ಮಾಡ್ತಿದ್ದಾರೆ. ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಅವ್ರು ಕೆಲಸ ಮಾಡ್ಬೋದೇನೋ, ಇದೊಂದು ಒಳ್ಳೆ ಐಡಿಯಾ ಆಗಿರ್ಬೋದು. ಆದರೆ ಇದರಿಂದ ಭಾಳ ಹಳೆ ತಲೆಗಳೇನಿದೆ ಅವಕ್ಕೆಲ್ಲ ನಡಕ ಶುರುವಾಗಿದೆ. ನಮ್ಮ ಸ್ಥಾನ ಹೋಗುತ್ತಾ, ನಮ್ಮ ಫ್ಯೂಚರ್ ಏನಿದೆ ಅಂತ. ಸೊ ಭಾಳ ಲಾಬಿಯಿಂಗ್ ಮತ್ತು ಪ್ರೆಷರ್ ಟ್ಯಾಕ್ಟಿಕ್ಸ್ ನಡೀತಾ ಇದೆ, ನಮಗೂ ಮಂತ್ರಿ ಸ್ಥಾನ ಬೇಕು ಅಂತ. ಸೊ ಇದನ್ನೆಲ್ಲ DK ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮ್ಯಾನೇಜ್ ಮಾಡಬೇಕು. ಮತ್ತು ಗ್ರ್ಯಾಂಡ್ ಸ್ವೇರಿಂಗ್ ಇನ್ ಸೆರೆಮನಿ ಏನಿರೋದಿಲ್ಲ, ರಾಜಭವನದ ಒಂದು ಗ್ಲಾಸ್ ಹೌಸ್ ಏನಿದೆ ಅದರಲ್ಲೇ ಪ್ರಮಾಣ ವಚನ ಸಮಾರಂಭ ನಡೆಯುತ್ತೆ. ಅಂದರೆ DK ಅವ್ರ ಜೊತೆ ಒಂದು 10-12 ಜನ ಮಂತ್ರಿಗಳು ಆಗ್ಬೋದು. ಮುಖ್ಯ ಮಂತ್ರಿಗಳು ಸ್ವಲ್ಪ ದಿನ ಆದಮೇಲೆ ಸೇರ್ತಾರೆ ಅಂತ ಮಾತು ನಡೀತಾ ಇದೆ. ಸೊ ಯಾರ್ಯಾರಿಗೆ ಮಂತ್ರಿ ಪದವಿ ಕೊಡ್ತಾರೆ, ಯಾರ್ಯಾರಿಗೆ ಯಾವ್ಯಾವ ಒಂದು ಖಾತೆ ಸಿಗುತ್ತೆ, ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಉಪಮುಖ್ಯಮಂತ್ರಿಗಳು ಇರ್ತಾರಾ, ಎಷ್ಟು ಜನ ಇರ್ತಾರೆ, ಇದನ್ನು ನೋಡಬೇಕಾಗುತ್ತೆ. ಯಾಕಂದರೆ ರೂಮರ್ಗಳ ಪ್ರಕಾರ 4-5 ಉಪಮುಖ್ಯಮಂತ್ರಿ ಮಾಡೋಣ ಅಂತ ಒಂದು ಪ್ಲ್ಯಾನ್ ಇದೆಯಂತೆ. ಅದಾದರೆ ಅದು DK ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಅಷ್ಟೊಂದು ಉಪಮುಖ್ಯಮಂತ್ರಿಗಳನ್ನ ಮ್ಯಾನೇಜ್ ಮಾಡೋದು. ಸೊ DK ಅವರು ಅವರ ಜೀವನದ ಒಂದು ದೊಡ್ಡ ಆಸೆ ಏನಿದೆ ಮುಖ್ಯಮಂತ್ರಿ ಆಗೋದು, ಅದನ್ನಂತೂ ಅವರು ಪೂರೈಸಿದ್ದಾರೆ. ಆದರೆ
ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿ ಅವ್ರಿಗೆ ಆಡಳಿತ ನಡೆಸೋದು ಎಷ್ಟು ಸುಲಭ ಆಗುತ್ತೆ ಅಥವಾ ಎಷ್ಟು ಕಷ್ಟ ಆಗುತ್ತೆ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಮತ್ತು ಕರ್ನಾಟಕದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಎಕಾನಮಿ ಏನು ಅಷ್ಟು ಚೆನ್ನಾಗಿ ನಡೀತಿಲ್ಲ. ಈ ಗ್ಯಾರಂಟಿ ಸ್ಕೀಮ್ಗಳಿಂದ ಎಕಾನಮಿಗೆ ಭಾಳ ಏಟ್ ಉಂಟಾಗಿದೆ. ಮತ್ತು ಬೆಂಗಳೂರಲ್ಲೂ ಭಾಳಷ್ಟು ಸಮಸ್ಯೆಗಳಿದೆ. ಈ ಮಳೆಗಳು ಶುರುವಾಗಿ ಭಾಳಷ್ಟು ಸಮಸ್ಯೆ ಪ್ರತಿ ಒಂದು ರಸ್ತೆಯಲ್ಲೂ ಕಾಣಿಸ್ಕೊಂಡಿದೆ. ಇಷ್ಟು ದಿನ ಏನೂ ಮಾಡಿಲ್ಲ. ಇವರು ಮುಖ್ಯಮಂತ್ರಿ ಆದಮೇಲೆ ಏನಾರು ಒಂದು ಮಾಡ್ಬೋದಾ ಮುಂದೆ ನೋಡಬೇಕಾಗುತ್ತೆ. ಮತ್ತು ಡಿ ಕೆ ಅವರ ಪೆಟ್ ಸ್ಕೀಮ್ಗಳೇನಿದೆ, ಟನಲ್ ರೋಡ್ ಆಗಿರ್ಬೋದು, ಮತ್ತು ಸ್ಕೈ ಡೆಕ್ ಆಗಿರ್ಬೋದು, ಮತ್ತು ಈಗ ಕನಕಪುರದಲ್ಲೇ ಒಂದು ಹೊಸ ಏರ್ಪೋರ್ಟು. ಸೊ ಇದ್ರ ಬಗ್ಗೆ ಅವರು ಡೆಫಿನೆಟ್ಲಿ ತುಂಬ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರೆ. ಸೊ ಇದೆಲ್ಲ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಿದೆ. ಮತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಕೂಡ ಹೊಸದು ಆನೇಕಲ್ ಹತ್ರ ಬರ್ತಾ ಇದೆ. ಸೊ ಈ ಎಲ್ಲ ಪ್ರಾಜೆಕ್ಟ್ಗಳು ಮುಂದೆ ಯಾವ ರೀತಿ ಹೋಗುತ್ತೆ ಅನ್ನೋದು ನಾವು ನೋಡಬೇಕಾಗುತ್ತೆ. ಈ ಒಂದು ಸಿಚುವೇಶನ್ BJP ಅವರು ಹೇಗೆ ಉಪಯೋಗಿಸ್ತಾರೆ ಅದನ್ನು ನಾವು ನೋಡಬೇಕಾಗುತ್ತೆ. ಯಾಕಂದರೆ BJP ಅವ್ರಿಗೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇತ್ತು ಇಷ್ಟು ದಿನ. ಇವರಿಬ್ಬರ ಮಧ್ಯ ಜಗಳದಲ್ಲಿ ತಾವು ಅಡ್ವಾಂಟೇಜ್ ತೊಗೊಬೋದಿತ್ತು. ಆದರೆ BJP ಕರ್ನಾಟಕದಲ್ಲಿ ಎಷ್ಟು ವೀಕ್ ಆಗಿದೆ ಅಂದರೆ ಅವ್ರ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಬೊಮ್ಮಾಯಿ ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದರು. ಅವ್ರು ಸರ್ಪ್ಲಸ್ ಬಜೆಟ್ ಕೂಡ ಕೊಟ್ಟಿದ್ರು. ಆದರೆ ಕಾಂಗ್ರೆಸ್ ಅವರು ಏನಿದು 30% ಬ್ರೈವ್ ಅಲಿಗೇಷನ್ ಏನಿದೆ ಅದನ್ನ ಇಟ್ಕೊಂಡು ಪೇ CM ಅಂತ ಎಲ್ಲ ಕಡೆ ಪೋಸ್ಟರ್ ಹಾಕಿ ಭಾಳ ಸಕ್ಸಸ್ಫುಲ್ ಕ್ಯಾಂಪೇನ್ ಮಾಡಿದ್ರು. ಸೊ ಅದರಿಂದ ಬೊಮ್ಮಾಯಿ ಅಗೇನ್ಸ್ಟ್ ನೆಗೆಟಿವ್ ಆಯಿತು ಮತ್ತು ಅವರು ಸರ್ಕಾರ ಬಿದ್ದೋಯ್ತು. ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆದ್ದು. ಆದರೆ BJP ಅವರು ಕಾಂಗ್ರೆಸ್ ವಿರುದ್ಧ ಏನೇನು ಇಶ್ಯೂಗಳಿದೆ ಅದನ್ನ ಹೈಲೈಟ್ ಮಾಡೋಕ್ಕೆ ಆಗೇ ಇಲ್ಲ. ಯಾಕಂದರೆ BJPಯಲ್ಲೇ ಯೂನಿಟಿ ಇಲ್ಲ. BJPಯ ಅಧ್ಯಕ್ಷರು ಮತ್ತು ಅಪೋಸಿಷನ್ ಲೀಡರು ಅವರು ಭಾಳ ವೀಕ್ ಅಂತ ಕಾಣಿಸ್ಕೊತಿದ್ದಾರೆ. ಅಮಿತ್ ಶಾ ಅವರು ಕೂಡ ಹೇಳಿದ್ರಂತೆ ಇದು ಭಾಳ ವೀಕ್ ಟೀಮ್ ಅಂತ. ಆದರೆ BJP ಸೆಂಟ್ರಲ್ಗೂ ಇವ್ರನ್ನ ಹೇಗೆ ಹ್ಯಾಂಡಲ್ ಮಾಡೋದು, ಯಾರು ಮುಂದಿನ ಮುಖ್ಯಮಂತ್ರಿ ಆಗಬೇಕು BJP ಕಡೆಯಿಂದ, ಅವ್ರನ್ನ ಹೇಗೆ ಮುಂದೆ ತರೋದು, ಇದನ್ನೆಲ್ಲ ಮಾಡೋಕ್ಕೆ ಅವ್ರಿಗೆ ಆಗ್ತಿಲ್ಲ. ಸೊ ಎಲ್ಲರೂ ಏನು ಹೇಳ್ತಿರೋದು ಅಂದರೆ ಕಾಂಗ್ರೆಸ್ ಅಗೇನ್ಸ್ಟ್ ನೆಗೆಟಿವಿಟಿ ಇದ್ದರೂ ಕೂಡ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಸೇ ಬರ್ಬೋದು. ಯಾಕಂದರೆ BJP ಅಷ್ಟು ವೀಕ್ ಆಗಿದೆ ಅಂತ. ಸೊ ಕೆಲವರು ಏನು ಹೇಳ್ತಿದ್ದಾರೆ, BJP JDS ಅಲಯನ್ಸು ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆಗಿ ಮಾಡಬೇಕು. ಯಾಕಂದರೆ ಅವರು 2020 ಗೌರ್ಮೆಂಟ್ ಇದ್ದಾಗ ಯಡಿಯೂರಪ್ಪ ಜೊತೆ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು. ಸೊ ಅವರಿಗೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಅವರಿಗೆ ಸ್ವಲ್ಪ ಒಳ್ಳೆ ಇಮೇಜ್ ಇದೆ, ಏನೋ ಒಂದು ಮಾಡ್ತಾರೆ ಅಂತ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ BJP ಕೂಡ ಏನು ಮಾಡ್ತಾರೆ, ಯಾವ ರೀತಿ ಮುಂದಿನ ಚುನಾವಣೆಗೆ ತಯಾರಾಗ್ತಾರೆ. ಸೊ ಇದು ರಾಜಕೀಯದ ಬಗ್ಗೆ ಮಾತಾಡಿದ್ರೆ ಇನ್ನು ನಾವು ಕ್ರಿಕೆಟ್ ಬಗ್ಗೆ ಮಾತಾಡಬೇಕಾಗತ್ತೆ. ಯಾಕಂದರೆ ಒಬ್ಬರ ಆಸೆ ತೀರಿತು, DK ಅವರು ಮುಖ್ಯಮಂತ್ರಿ ಆದರು. ಮತ್ತು RCB ಅವರ ಆಸೆ 2ನೇ ಬಾರಿ ಸತತವಾಗಿ IPL ಗೆಲ್ಬೋದಾ ಇದನ್ನು ನಾವು ಗೊತ್ತಾಗತ್ತೆ. ಸೊ ಭಾನುವಾರ ಸಾಯಂಕಾಲ IPL ಫೈನಲ್ ಇದೆ. RCB ಅವರು ಹಿಂದಿನ ಸಾಲಿಯಂತೆ ಈ ಸಾರಿ ಕೂಡ ಭಾಳಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಎಂಟೈರ್ ಸೀಸನ್ನಲ್ಲಿ ಟೇಬಲ್ ಟಾಪರ್ ಆಗಿ ಎಲ್ಲರಿಗಿಂತ ಹೈಯೆಸ್ಟ್ ಪಾಯಿಂಟ್ ತೊಗೊಂಡು, ಇನ್ನೊಂದೇನೆಂದರೆ ಎಲ್ಲರೂ ಒಳ್ಳೆಯ ರೀತಿ ಪರ್ಫಾರ್ಮ್ ಮಾಡಿದ್ದಾರೆ. ಕೊಹ್ಲಿ ಅವರು ಎಷ್ಟಾಗುತ್ತೆ ಅವ್ರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ಎಂಡಲ್ಲಿ ವೆಂಕಟೇಶ್ ಅಯ್ಯರ್ ಬಂದು ಅವರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಮತ್ತು ದೇವದತ್ ಪಡಿಕಲ್ ಮತ್ತು ರಜತ್ ಪಟಿದಾರ್ ಅವರು ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಮತ್ತು ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಅವರು ಟಾಪಲ್ಲಿದ್ದಾರೆ. ಸೊ ಈ ರೀತಿ ಒಳ್ಳೆ ಟೀಮ್ ಎಫರ್ಟ್ ಇದೆ. ಸೊ ಆರಾಮಾಗಿ ಫಸ್ಟ್ ಕ್ವಾಲಿಫೈಯರಲ್ಲಿ ಗುಜರಾತ್ನ ಸೋಲಿಸಿ ಫೈನಲ್ಗೆ ಹೋಗಿದ್ದಾರೆ. ಆದರೆ ಗುಜರಾತ್ ಕೂಡ ಮತ್ತೆ ವಾಪಸ್ ಕ್ವಾಲಿಫೈರ್ ಟು ರಾಜಸ್ಥಾನ್ನ ಸೋಲಿಸಿ ಬಂದಿದ್ದಾರೆ. ಸೊ ಗುಜರಾತ್ ಏನಂದರೆ ಅಲ್ಲಿ ಇರೋದು 2 ಮೇನ್ ಬ್ಯಾಟ್ಸ್ಮನ್, ಒಂದು ಶುಭ್ಮನ್ ಗಿಲ್, ಇನ್ನೊಂದು ಸಾಯಿ ಸುದರ್ಶನ್. ಇವರಿಬ್ಬರನ್ನ ಬೇಗ ಔಟ್ ಮಾಡಿಬಿಟ್ರೆ ಇವ್ರನ್ನ ಆಲ್ಔಟ್ ಮಾಡೋದು ತುಂಬ ಏನು ಕಷ್ಟ ಆಗೋದಿಲ್ಲ. ಬಟ್ ಅವರಿಬ್ಬರು ಒಳ್ಳೆ ಫಾರ್ಮಲ್ಲಿದ್ದಾರೆ. ನಿನ್ನೆ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿ ಸೋಲಿಸಿದ್ದಾರೆ ರಾಜಸ್ಥಾನ. ಮತ್ತು ಇನ್ನೊಂದು ಏನು ಅಡ್ವಾಂಟೇಜ್ ಗುಜರಾತ್ಗೆ ಅಂದರೆ ಹೋಮ್ ಅಡ್ವಾಂಟೇಜ್. ಫೈನಲ್ ನಡೆಯೋದು ಅಹಮದಾಬಾದಲ್ಲಿ. ಇದು ಆ್ಯಕ್ಚುಲಿ ಬೆಂಗಳೂರಲ್ಲಿ ನಡಿಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಾರಣದಿಂದ ಅದು ಅಹಮದಾಬಾದಿಗೆ ಶಿಫ್ಟ್ ಆಯಿತು. ಸೊ ಗುಜರಾತಿಗೆ ಹೋಮ್ ಅಡ್ವಾಂಟೇಜ್ ಇರುತ್ತೆ. ಸೊ ಆ ಹೋಮ್ ಅಡ್ವಾಂಟೇಜ್ನ ಅವರು ಹೇಗೆ ಉಪಯೋಗಿಸ್ಕೊತಾರೆ, ಮತ್ತು RCB ಅವರು ತಮ್ಮ ಟೈಟಲ್ನ ಹೇಗೆ ಡಿಫೆಂಡ್ ಮಾಡ್ತಾರೆ. ಸೊ ಒಂದು ರೋಚಕ ಮ್ಯಾಚ್ ನಡೆಯುತ್ತೆ. ಸೊ ನನ್ನ ಪ್ರಕಾರ ಇದು ಒನ್ ಸೈಡೆಡ್ ಮ್ಯಾಚ್ ಅಂತೂ ಖಂಡಿತ ಆಗೋದಿಲ್ಲ. ಯಾಕಂದರೆ ಬೇರೆ 2 ಕ್ವಾಲಿಫೈರ್ಗಳು ಒನ್ ಸೈಡ್ ಆಯಿತು. ಮೊದಲಿಗೆ RCB ಅವರು ಆರಾಮಾಗಿ ಗೆದ್ದರು. ನಿನ್ನೆ ಕೂಡ ಗುಜರಾತ್ ಅವರು ಆರಾಮಾಗಿ ರಾಜಸ್ಥಾನ ಮೇಲೆ ಗೆದ್ದರು. ರಾಜಸ್ಥಾನ ಬೌಲರ್ಗಳಿಗೆ ವಿಕೆಟ್ ತೊಗೊಳಕ್ಕಾಗಲಿಲ್ಲ. ಆದರೆ ನಾಳೆ ಮ್ಯಾಚು ಭಾಳ ರೋಚಕ ಇರುತ್ತೆ ಅಂತ ಅನ್ಕೋತಿದ್ದೀನಿ. ಸೊ ಯಾವ ರೀತಿ ಫೈನಲ್ ಆಗುತ್ತೆ ನೋಡೋಣ. RCB ಗೆಲ್ತಾರಾ? ಸೊ ಇದನ್ನ ಮುಂದೆ ನೋಡೋಣ. ಸೊ ರೋಚಕ ವಾರ ಬರುತ್ತೆ ಮುಂದೆ. ಮೊದಲನೇದಾಗಿ ಕ್ರಿಕೆಟ್ ಫೈನಲ್ಸು, IPL, RCB ಗೆಲ್ತಾರಾ? ಮತ್ತು DK ಅವರು ಸರ್ಕಾರದಲ್ಲಿ ಕೂತ್ಕೋತಾ ಇದ್ದಾರೆ. ಯಾವ್ಯಾವ ಮಂತ್ರಿಗಳಾಗ್ತಾರೆ, ಯಾರು ಉಪಮುಖ್ಯಮಂತ್ರಿಗಳಾಗ್ತಾರೆ, ಇದೆಲ್ಲ ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಮುಗಿಸೋ ಮುಂಚೆ ಒಂದು ನಮ್ಮ ಮಂತ್ರವನ್ನು ಹೇಳೋಣ. ಯಾವ ಮಂತ್ರ ಗೊತ್ತು ತಾನೇ ನಿಮಗೆ? ಈ ಸಲಾನು ಕಪ್ ಮಂತ್ರ. ನಮಸ್ಕಾರ, ಧನ್ಯವಾದ.
ಧನ್ಯವಾದಗಳು ದೀಪಕ್ ಎಂ.ಆರ್. ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. RCB ಇವತ್ತು ಹೌದು, ಗೋ ಬ್ಯಾಂಗ್ಳೂರ್. ಆದ್ರೂ ನಮ್ಮದು ಅಂತ ಹೇಳ್ಕೊಳ್ಳೋದೇ ಕಷ್ಟ. ಎಲ್ಲರೂ ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಿದ್ದು ಬ್ಯಾಂಗ್ಳೂರು. ಎನಿವೆ, ನಾವು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಅಂದ್ರು, ಅದಕ್ಕೇನೆ ನಮಗೆ ಬೆಂಗಳೂರಿಗೆ ಜಯವಾಗ್ಲಿ. ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ ಎಲ್ಲರಿಗೂ ಧನ್ಯವಾದಗಳು. ಹಾಗೂ ಮುಂದಿನ ವಾರದ ಕಾರ್ಯಕ್ರಮ ಕೇಳಲು ಮರೆಯಬೇಡಿ ಅಂತ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀನಿ. ನಾನು ಮಹೇಶ್ ಮತ್ತು ರಾಜ್ ನಟರಾಜನ್. ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ. ಸರ್ವೇ ಜನಾಃ ಸುಖಿನೋ ಭವಂತು. ಧನ್ಯವಾದಗಳು.